ಹಾಯ್, ಎಲ್ಲರಿಗೂ ಕೂಡ ನಮಸ್ತೆ. ಎಲ್ಲರಿಗೂ ಕೂಡ ನಿಮ್ಮ ಜೀವನ್ ಸರ್ ಮಾಡ್ತಕ್ಕಂಥ ನಮಸ್ಕಾರಗಳು. ನೋಡಿ, VAO ಪರೀಕ್ಷೆಗೆ ಇದು ಇವತ್ತು ಸಿಲ್ವರ್ ಜುಬಿಲಿ ಕ್ಲಾಸ್. ಸಿಲ್ವರ್ ಜುಬಿಲಿ ಅಂದ್ರೇನು? 25ನೇ ಕ್ಲಾಸ್ ಇದು. ಟೋಟಲ್ ಆಗಿ 24 ಕ್ಲಾಸ್ ಮುಗಿಸಿ 25ನೇ ಕ್ಲಾಸಿಗೆ ಯಾರ್ಯಾರು ಕಾಲಿಟ್ಟಿದ್ದೀರಾ ಎಲ್ಲರಿಗೂ ಕೂಡ ಮೊದಲು ಈ ವಂದನೆಗಳನ್ನು ತಿಳಿಸ್ಬೇಕು. ಯಾಕಪ್ಪ ಅಂತ ಅಂದರೆ ಇದು ಅಷ್ಟು ಈಸಿ ಅಲ್ಲ. ಟೋಟಲ್ ಆಗಿ 25 ತರಗತಿಗಳನ್ನು ಕಂಟಿನ್ಯೂಸ್ ಆಗಿ ಓದಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಮೊದಲು ಧನ್ಯವಾದಗಳನ್ನ ತಿಳಿಸ್ತೀನಿ. ಇವತ್ತಿನ ವಿಡಿಯೋನ ಸಂಪೂರ್ಣವಾಗಿ ನೋಡಿಬಿಟ್ಟು ನೀವು 25 ತರಗತಿಗಳನ್ನು ಕಂಪ್ಲೀಟ್ ಮಾಡಿಬಿಡ್ತೀರಾ. ಇದು ಇವತ್ತು ನಮ್ಮ ಎಲ್ಲರೂ ಕೂಡ ಸಿಲ್ವರ್ ಜುಬಿಲಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಅಂದರೆ 25 ವರ್ಷ ಏನಲ್ಲ, ಬಟ್ 25 ಕ್ಲಾಸ್ ಒಂದು ಸ್ವಲ್ಪ ಜುಬಿಲಿ ಅಂತ ನಾವು ಸ್ವಲ್ಪ ಏನು ಮಾಡ್ತೀವಿ ಅಂತ ಅಂದರೆ ಪ್ರತಿ ವರ್ಷ ಈ ರೀತಿಯ ಈ ಕ್ಲಾಸನ್ನು ಮಾಡಿದಾಗ ನಾವೇನಪ್ಪ ಮಾಡಬೇಕು ಅಂತ ಅಂದರೆ ಸಣ್ಣದಾಗಿ ನಾವು ಸೆಲೆಬ್ರೇಷನನ್ನು ಮಾಡ್ಕೊಳ್ಬೇಕು. ಆವಾಗ ನಮಗೂ ಕೂಡ ಸಪೋರ್ಟ್ ಸಿಗುತ್ತೆ ಮತ್ತು ಇಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಕೂಡ ಮುಂದೆ ಕ್ಲಾಸನ್ನು ನೋಡಬೇಕು ಅಂತ. ಈಗ ನೋಡಿ, ಮೊದಲನೇದಾಗಿ ಏನಪ್ಪ ಅಂತಂದರೆ VAO ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನು ತರಗತಿಗಳನ್ನು ಮಾಡ್ತಾ ಇದ್ದೇನೆ, ಆ ಒಂದು ತರಗತಿಗಳನ್ನಂತೂ ನೀವು ನೋಡ್ತಾ ಇರ್ತೀರ. ಅದರ ಜೊತೆಗೆ ಏನಪ್ಪ ಮಾಡಬೇಕು ಅಂತ ಅಂದರೆ ತುಂಬ ಜನ ಕೇಳ್ತಾ ಇರ್ತೀರ ನಮ್ಮ ಒಂದು ಬ್ಯಾಚನ್ನು ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತ. ತರಗತಿಗಳನ್ನು ನೋಡುವುದರ ಜೊತೆಗೆ ಈ ಒಂದು ಸಂಪೂರ್ಣ ಬ್ಯಾಚನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಗ್ರಾಮ ಆಡಳಿತ ಅಧಿಕಾರಿ VAO ಪರೀಕ್ಷೆಗೆ 100% ಇಲ್ಲಿಂದ ಕ್ವಶನ್ ಬರುತ್ತೆ. ಮತ್ತೆ ಇಲ್ಲಿ ಇದನ್ನ ಬಿಟ್ಟೆ ಮತ್ತೆ ಇಲ್ಲಿ ನಮ್ಮ ಒಂದು ಕ್ಲಾಸನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಡ್ರೆ ಸಾಕು, 100% ಕ್ವಶನ್ ಬರುತ್ತೆ. GK ಮತ್ತೇನು ಓದ್ಬೇಡಿ, ಓಕೆನಾ? ಇಷ್ಟನ್ನು ಓದ್ಕೊಳ್ಳೋಕ್ಕೆ ನಿಮಗೆ ಟೈಮ್ ಆಗಿಬಿಡುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಇಲ್ಲಿ ಪೇ ಮಾಡಿ 501 ರೂಪಾಯಿನ ನೀವು ಸೆಂಡ್ ಮಾಡಿದ್ರಿ ಅಂತ ಅಂದರೆ ನಾವೇನು ಮಾಡ್ತೀವಿ ಅಂತ ಅಂದರೆ ನಮ್ಮ ಒಂದು PDF ಅನ್ನು ನಿಮಗೆ ಟೆಲಿಗ್ರಾಮ್ ಮುಖಾಂತರ ನಾವು ಕಳಿಸ್ತೀವಿ. ಏನು ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾವು ಲಿಂಕನ್ನು ಹಾಕಿದ್ದೀವಿ, ಟೆಲಿಗ್ರಾಮ್ ಲಿಂಕನ್ನು. ಆ ಒಂದು ಟೆಲಿಗ್ರಾಮ್ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಜಾಯಿನ್ ಆದಮೇಲೆ ನೀವು ಡೈರೆಕ್ಟಾಗಿ ಅಲ್ಲಿ ನಮಗೆ ಮೆಸೇಜನ್ನು ಮಾಡ್ಬೋದು, ಓಕೆನಾ? ಅದಕ್ಕಾಗಿ ನೀವು ಏನಪ್ಪ ಮಾಡಿ ಅಂತಂದರೆ ಟೆಲಿಗ್ರಾಮ್ನ ಜಾಯಿನ್ ಆಗಿ ಮತ್ತು ಈ ಒಂದು ಸಂಪೂರ್ಣ ಬ್ಯಾಚನ್ನು ಈ ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಪೇ ಮಾಡಿ ಈ ಒಂದು ಬ್ಯಾಚನ್ನು ಪಡ್ಕೊಳ್ಳಿ. ಮತ್ತು ಇನ್ನೊಂದು ಹೇಳ್ತೀನಿ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತ ಅಂದರೆ, ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ಅಂತ ಅಂದರೆ ಕ್ಲಾಸನ್ನು ಏನೋ ಮುಗಿಸ್ಬಿಡ್ತೀನಿ, ಕ್ಲಾಸ್ ಮಾಡ್ತಾ ಇರ್ತೀನಿ ಅಲ್ವಾ, ಏನಾದರೂ ಕ್ವಶನ್ ಕೇಳಿಲ್ಲ ಅಂತಂದರೆ ಕಮೆಂಟ್ ಮಾಡೋದೇ ಇಲ್ಲ. ಅದಕ್ಕಾಗಿ ನಾನೇನು ಮಾಡಿದ್ದೀನಿ, ಇವತ್ತು ಮೊದಲೇ ಕ್ವಶನ್ ಕೊಟ್ಬಿಟ್ಟಿದ್ದೀನಿ. ಯಾರ್ಯಾರು ಕಮೆಂಟ್ ಮಾಡ್ತೀರಾ, ಯಾರ್ಯಾರು ಮೊದಲು ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ 100% ಇಂಥ ಪ್ರಶ್ನೆಗೆ ಆನ್ಸರ್ ಮಾಡಲೇಬೇಕು, ಓಕೆನಾ? ನಮ್ಮ ವಿದ್ಯಾರ್ಥಿಗಳು ಯಾರ್ಯಾರು ನನ್ನ ಒಂದು ತರಗತಿಯನ್ನು ಫಾಲೋ ಮಾಡ್ತಿದ್ದೀರಾ 100% ನೀವು ಕ್ವಶನ್ಗೆ ಆನ್ಸರನ್ನು ಕಮೆಂಟ್ ಮಾಡ್ತೀರಾ, ಓಕೆನಾ? ನಾವು ಕೆಲವು ವಿದ್ಯಾರ್ಥಿಗಳು ಹೆಂಗಂತ ಅಂದರೆ ಇವರು ಲೈಕ್ ಮಾಡೋಕ್ಕೆ ನಮಗೆ ಹೇಳಿಲ್ಲ, ನಾವ್ಯಾಕೆ ಲೈಕ್ ಮಾಡಬೇಕು, ಈ ರೀತಿ ಹೇಳೋರು ಕೂಡ ಇರ್ತೀರಲ್ವಾ. ಅದಕ್ಕಾಗಿ ನೋಡಿ ವಿದ್ಯಾರ್ಥಿಗಳೇ, ಇವತ್ತು ಲೈಕ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ನೋಡಿ ಏನಪ್ಪಾ ಅಂತ ಅಂದರೆ ನಾಳೆ ತರಗತಿ ಅಂದರೆ ನಾಳೆ ಸಂಜೆ 6 ಗಂಟೆಗೆ ಇನ್ನೊಂದು ತರಗತಿ ಅಪ್ಲೋಡ್ ಆಗುತ್ತಲ್ವಾ, ಅದರ ಒಳಗೆ ಈ ಒಂದು ತರಗತಿಗೆ 200 ಲೈಕ್ ಮಾಡ್ಬೇಕು ನೀವು, ಓಕೆನಾ? 200 ಲೈಕ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನೀವೇನು ಮಾಡ್ತೀರಾ ನೋಡೋಣ. ಮತ್ತೆ ಇಲ್ಲಿ ಈಗ ಮೊದಲನೇದಾಗಿ ಪ್ರಶ್ನೆ ಹೇಳಿಬಿಡ್ತೀನಿ. ಲಮತೀಯ ಎಂಬತಕ್ಕಂಥ ವ್ಯಾಯಾಮವು ಭಾರತ ಮತ್ತು ಯಾವ ದೇಶಗಳ ನಡುವೆ ನಡೆತಕ್ಕಂಥ ಒಂದು ವ್ಯಾಯಾಮ ಆಗಿದೆ ಅಂತ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಲಮತೀಯ ಎಕ್ಸಸೈಸ್ ವಿಲ್ ಬಿ ಹೆಲ್ಡ್ ಬಿಟ್ವೀನ್ ಇಂಡಿಯಾ ಅಂಡ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಅಂತ ಇದೆ. ಸಿಚಿಲೀಸ್ ಅಂತ ಕೊಟ್ಟಿದ್ದಾರೆ, ಉಜ್ಬೇಕಿಸ್ತಾನ್ ಅಂತ ಇದೆ, ಮ್ಯಾನ್ಮಾರ್ ಅಂತ ಇದೆ, ಮಂಗೋಲಿಯಾ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಯಾರ್ಯಾರು ಕಮೆಂಟ್ ಮಾಡ್ತೀರಾ ನೋಡೋಣ. ಅದರ ಜೊತೆಗೆ ಯಾರ್ಯಾರು ಲೈಕ್ ಮಾಡಿಲ್ಲ, ಇವತ್ತು ಲೈಕ್ ಕೇಳ್ತಾ ಇದ್ದೀನಿ, 200 ಲೈಕ್ ಮಾಡಬೇಕು, ಓಕೆನಾ? ಈ ಒಂದು ತರಗತಿಗೆ 200 ಲೈಕ್ ಮಾಡಬೇಕು. ಯಾರ್ಯಾರು ಮಾಡ್ತೀರಾ ನೋಡೋಣ. ಈಗ ಡೈರೆಕ್ಟಾಗಿ ಇವತ್ತಿನ ತರಗತಿಗೆ ನಾವು ಹೋಗ್ಬಿಡೋಣ, ಬನ್ನಿ. ಓಕೆ, ಈಗ ತರಗತಿಗೆ ಬಂದಿದ್ದೀವಿ. ಏನಪ್ಪ ಇವರು ಡೈಲಿ ಯಾವ್ಯಾವುದೋ ಒಂದೊಂದು ಕ್ವಶನ್ ಪೇಪರ್ ತಗೊಂಡು ಬರ್ತವ್ರೆ, ತರಗತಿ ಮಾಡೋದು ಬಿಟ್ಟು ಹಿಸ್ಟ್ರಿ ಕ್ಲಾಸ್ ಮಾಡೋದು ಬಿಟ್ಟು ಯಾವುದೋ ಕ್ವಶನ್ ಪೇಪರ್ ತಗೊಂಡು ಬರ್ತವ್ರೆ, ಈ ರೀತಿಯಾಗಿ ಕೇಳ್ಬೋದು ವಿದ್ಯಾರ್ಥಿಗಳೇ. ಯಾಕೆ ಅಂತ ಅಂದರೆ ನಾನೇನಪ್ಪ ಮಾಡ್ತಿದ್ದೀನಿ ಅಂತ ಅಂದರೆ ನಿಮಗೆ ವಿದ್ಯಾರ್ಥಿಗಳೇ, ನಮ್ಮ ಒಂದು ತರಗತಿ ನೋಡ್ತಕ್ಕಂಥ ವಿದ್ಯಾರ್ಥಿಗಳು 100% ಪ್ರಿಪರೇಷನ್ ಮಾಡಬೇಕು. 100% ಪ್ರಿಪರೇಷನ್ ಮಾಡಬೇಕು. ಎಲ್ಲ ಕಡೆಯಿಂದ ನಮ್ಮ ಒಂದು ತರಗತಿ ವಿದ್ಯಾರ್ಥಿಗಳು ಏನಿರ್ತಾರೆ, ನೀವೇನು ಮಾಡಬೇಕು, 100% ಪ್ರಿಪರೇಷನನ್ನು ಮಾಡಿದಾಗ ಮಾತ್ರ ನಿಮಗೆ VA ಪರೀಕ್ಷೆನ ಕ್ಲಿಯರ್ ಮಾಡೋದಕ್ಕೆ ಆಗುತ್ತೆ. ಅದಕ್ಕಾಗಿ ನಾನು 100% ನಿಮಗೆ ಪ್ರಿಪರೇಷನನ್ನು ನಡೆಸ್ಕೊಡ್ತೀನಿ. ನಮ್ಮ ಒಂದು ತರಗತಿಗಳನ್ನಂತೂ 100% ಮಾಡಿಕೊಡ್ತೀನಿ. ಅದರ ಜೊತೆಗೆ ನಮ್ಮ ಒಂದು ಬ್ಯಾಚನ್ನು ಪಡ್ಕೊಂಡು ನೀವು ಓದ್ಬಿಟ್ರೆ 100% ನೀವು ಏನಪ್ಪ ಅಂತ ಅಂದರೆ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಯಾರ್ಯಾರು ಬ್ಯಾಚ್ ತಗೊಂಡಿರ್ತೀರ ಅಲ್ವಾ, ಅವರು ಕೂಡ ಕಮೆಂಟ್ ಮಾಡಿ, ನೀವು ಕಮೆಂಟ್ ಮಾಡಿ, ನಾವು ಬ್ಯಾಚ್ ತಗೊಂಡಿದ್ದೀವಿ, ನಮಗೆ ಯೂಸ್ ಆಗ್ತಾ ಇದೆ ಅಂತ ಕಮೆಂಟ್ ಮಾಡಿದರೆ ಬೇರೆಯವರು ಕೂಡ ಕಮೆಂಟನ್ನು ನೋಡಿ ಕಮೆಂಟ್ ಮಾಡ್ತಾರಲ್ವಾ, ಅಥವಾ ತಗೊಳ್ತಾರಲ್ವಾ. ಈ ರೀತಿ ಸಪೋರ್ಟ್ ಮಾಡಿದರೆ ನಮಗೆ ಇನ್ನೂ ಕೂಡ ಜಾಸ್ತಿ ಕ್ಲಾಸ್ ಮಾಡೋದಕ್ಕೆ ಹುರಿದುಂಬಿಸ್ದಂಗೆ ಆಗುತ್ತೆ, ಓಕೆನಾ? ಈಗ ನೋಡಿ, ಯಾವುದೋ ಕ್ವಶನ್ ಪೇಪರ್ ತರ್ತಾ ಇಲ್ಲ ನಾನು, ಇದು HK ಪೇಪರ್. ನಿನ್ನೆ ನಾನು HK ಪೇಪರ್ ತಂದಿದ್ದೆ. ಮತ್ತೆ ಇಲ್ಲಿ ಹಿಸ್ಟ್ರಿ ತರಗತಿ ಮಾಡೋ ಕಾರಣದಿಂದಾಗಿ ಹಿಸ್ಟ್ರಿ ಏನು ಮಾಡ್ತೀವಿ ಅಥವಾ ಇತಿಹಾಸ ಏನು ಮಾಡ್ತೀವಿ ಅದ್ರ ಮೇಲೆ ನಾವು 100% ನಾವು ಓದ್ಕೊಂಡ್ಬಿಟ್ರೆ ನಮಗೆ ಕ್ವಶನ್ ಮಿಸ್ ಆಗಲ್ಲ ಅಲ್ವಾ, ಅದಕ್ಕಾಗಿ ತಂದಿದ್ದೇನೆ. ಈಗ ನೋಡಿ, ಮೊದಲನೇ ಪ್ರಶ್ನೆ ಏನಿದೆ ಇಲ್ಲಿ,
ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾ ಅಂತ. ನೋಡಿ ವಿದ್ಯಾರ್ಥಿಗಳೇ, ಇತ್ತೀಚೆಗೆ ನಡೆದಂತ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಇದುವರೆಗೂ ಏನಪ್ಪಾ ಮಾಡ್ತಾ ಇದ್ರು ಅಂತ ಅಂದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಒಂದು ಇತಿಹಾಸವನ್ನ ಕೊಡ್ತಾ ಇದ್ರು. ಬಟ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಇಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತ ಇತಿಹಾಸವನ್ನ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ಕರ್ನಾಟಕದ ಮೇಲೆ 2-3 ಕ್ವಶನ್ ಕೊಟ್ಟಿದ್ದಾರೆ. ಬಟ್ ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ಹಿಂದೆ ನಡೆದಂತ ಪರೀಕ್ಷೆಗಳಲ್ಲಿ ಮ್ಯಾಕ್ಸಿಮಮ್ ಒಂದು 8-10 ಕ್ವಶನ್ ಕರ್ನಾಟಕದ ಹಿಸ್ಟ್ರಿನೇ ಇರ್ತಾ ಇತ್ತು. ಓಕೆನಾ. ಈಗ ನೋಡಿ, ಇದು ಕೂಡ ಏನಪ್ಪಾ ಅಂತ ಅಂದ್ರೆ ಭಾರತದ ಒಂದು ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಬರುತ್ತೆ. ಏನಪ್ಪಾ ಪ್ರಶ್ನೆ ಅಂತ ಅಂದ್ರೆ ನೋಡಿ, ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾವನ್ನ ಸ್ಥಾಪನೆ ಮಾಡಿದವರು ಯಾರು? ಇಲ್ಲಿ 4 ಜನರನ್ನ ಕೊಟ್ಟಿದ್ದಾರೆ. MG ರಾನಡೆ, ಆನಂದ್ ಮೋಹನ್ ಬೋಸ್, ಸುರೇಂದ್ರನಾಥ್ ಬ್ಯಾನರ್ಜಿ, ವಿಲಿಯಂ ಆಡಮ್ ಅಂತ ಕೊಟ್ಟಿದ್ದಾರೆ. ವಿಲಿಯಂ ಆಡಮ್ ಅಂತ. ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾ ಎಂಬತಕ್ಕಂಥವನ್ನ ಇಬ್ಬರು ಇದರಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾಕಪ್ಪ, ನನಗೆ ಹೆಂಗ್ ಗೊತ್ತಾಯ್ತು ಇಬ್ಬರೇ ಅಷ್ಟೇ ಸ್ಥಾಪನೆ ಮಾಡ್ತಾರೆ ಅಂತ? ಇಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದಾರಲ್ವಾ. ಇಲ್ಲಿ ನೋಡಿ, ಇಲ್ಲೂ ಕೂಡ ಇಬ್ಬರೇ ಇದ್ದಾರೆ, ಇಲ್ಲೂ ಕೂಡ ಇಬ್ಬರೇ ಇದ್ದಾರೆ, ಇಲ್ಲೂ ಕೂಡ ಇಬ್ಬರೇ ಇದ್ದಾರೆ, ಇಲ್ಲೂ ಕೂಡ ಇಬ್ಬರೇ ಇದ್ದಾರೆ. ಇದ್ರೊಳಗೆ ನಾವೇನ್ ಮಾಡ್ಬೇಕು ಇವಾಗ? ಇಬ್ಬರನ್ನು ಮಾತ್ರ ಕಂಡುಹಿಡಿಬೇಕು. ಇಲ್ಲ ಅಂತ ಅಂದ್ರೆ ಇಬ್ರು ಯಾರ್ಯಾರು ಮಾಡಿಲ್ಲ ಅವ್ರನ್ನಾದ್ರೂ ಕಂಡುಹಿಡಿಬೇಕು. ಇಲ್ಲ ಅಂತ ಅಂದ್ರೆ ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾ ಸ್ಥಾಪನೆ ಮಾಡಿದವ್ರನ್ನಾದ್ರೂ ಕಂಡುಹಿಡಿಬೇಕು. ಈಗ ನೋಡಿ ಏನಪ್ಪಾ ಅಂತ ಅಂದ್ರೆ MG ರಾನಡೆಗೆ ನಾವು ಬರೋದಾದ್ರೆ, MG ರಾನಡೆ ಅವರು ಈ ಒಂದು ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗಿರುತ್ತೆ. ಅದಕ್ಕಾಗಿ MG ರಾನಡೆ ಅವರು ಸ್ವಲ್ಪ ನೀವು ಓದ್ಕೊಂಡಿದ್ರಿ ಅಂತ ಅಂದ್ರೆ MG ರಾನಡೆ ಅವರು ಸ್ಥಾಪನೆ ಮಾಡಿರೋದಿಲ್ಲ. ನೋಡಿ, ಆನಂದ ಮೋಹನ್ ಬೋಸ್ ಎಂಬತಕ್ಕಂಥವ್ರು, ಅದರ ಜೊತೆಗೆ ಸುರೇಂದ್ರನಾಥ್ ಬ್ಯಾನರ್ಜಿ ಎಂಬತಕ್ಕಂಥ ಇಬ್ಬರು ವ್ಯಕ್ತಿಗಳು ಏನ್ ಮಾಡ್ತಾರೆ, ಈ ಒಂದು ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾ ಎಂಬತಕ್ಕಂಥದನ್ನ ಸ್ಥಾಪನೆ ಮಾಡ್ತಾರೆ, IAC ಅನ್ನ. ಈ ಒಂದು ಆನಂದ್ ಮೋಹನ್ ಬೋಸ್ ಮತ್ತು ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಸ್ಥಾಪನೆ ಮಾಡಿದಂತಹ ಒಂದು ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾ ಏನಿದೆ, ಈ ಒಂದು ಕಲ್ಕತ್ತಾ ಸ್ಥಾಪನೆ ಆಗುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಯಾವ್ದಪ್ಪ ಅಂತ ಅಂದ್ರೆ B ಮತ್ತು C. ಏನಪ್ಪಾ ಬರೀ ಇಲ್ಲಿ ಏನಪ್ಪಾ ಇವರು ಬರೀ ಆನ್ಸರ್ಸ್ ಮಾತ್ರ ಹೇಳ್ತವ್ರೆ, ಇನ್ನು ಏನು ಕೂಡ ಡಿಸ್ಕಷನ್ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಅಂತ ನೀವು ಕೇಳಬಹುದು ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ನಾನೇನಪ್ಪ ಮಾಡ್ತಿದ್ದೀನಿ, ಎಕ್ಸಾಮ್ ಪೇಪರ್ ಅನ್ನ ಇಲ್ಲೇನ್ ಮಾಡ್ತಿದ್ದೀನಿ, ಬಿಡಿಸ್ತಾ ಇದ್ದೀನಿ. ಓಕೆನಾ. ಎಕ್ಸಾಮ್ ಪೇಪರ್ ಬಿಡಿಸೋ ಸಂದರ್ಭದಲ್ಲಿ ನೀವು 100% ಎಲ್ಲವೂ ಕೂಡ ತರಗತಿ ರೂಪದಲ್ಲಿ ನೋಡ್ಕೊಳ್ತಾ ಹೋದ್ರಿ ಅಂತ ಅಂದ್ರೆ ಒಂದೊಂದು ಪ್ರಶ್ನೆಗೆ ಒಂದೊಂದು ತರಗತಿ ಆಗುತ್ತೆ. ಓಕೆನಾ. ಅದಕ್ಕಾಗಿ ಆ ರೀತಿ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಆನ್ಸರ್ ಗೊತ್ತಿರಬೇಕಲ್ವಾ, ಮುಂದೆ ಕೂಡ ಇದೇ ರೀತಿ ಬರ್ಬೋದು. ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾವನ್ನ ಸ್ಥಾಪನೆ ಮಾಡಿದವರಲ್ಲಿ ಯಾರ್ಯಾರು ಮಾಡಿಲ್ಲ ಅಂತ ಬರ್ಬೋದು ಮುಂದೆ. ಆನಂದ್ ಮೋಹನ್ ಬೋಸ್ ಎಂಬತಕ್ಕಂಥವ್ರು ಒಬ್ರು, ಸುರೇಂದ್ರನಾಥ್ ಬ್ಯಾನರ್ಜಿ ಎಂಬತಕ್ಕಂಥವ್ರು ಒಬ್ರು. ನೋಡಿ, ಇವೆಲ್ಲರೂ ಕೂಡ ಹೆಸರನ್ನ ನೀವು ನೆನಪಿಟ್ಕೋಬೇಕು. ನೆನಪಿಟ್ಕೊಂಡಾಗ ನಿಮಗೇನಾಗುತ್ತೆ, 100% ನಿಮ್ದು ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಮತ್ತೆ ಇನ್ನೊಂದ್ಸಲಿ ಇವ್ರ ಹೆಸರನ್ನ ಕೇಳ್ಕೊಂಡಾಗ ಯಾವುದೋ ನಮ್ಮ ಸರ್ ಹೇಳಿದ್ರು, ಯಾವುದೋ ನಮ್ಮ ಜೀವನ್ ಸರ್ ಹೇಳಿದ್ರು ಕ್ಲಾಸಲ್ಲಿ ಅಂತ ನೆನಪು ಬರುತ್ತೆ. ಅದಕ್ಕಾಗಿ ನೆನ್ಪಿಟ್ಕೋಬೇಕು. ಈಗ ಬನ್ನಿ, ಮುಂದಿನ ಒಂದು ಇದು ಕೊಟ್ಟಿದ್ದಾರೆ ಪ್ರಶ್ನೆ ನೋಡಿ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, HK ಪೇಪರ್ ಅಲ್ಲಿ 19 ಹಿಸ್ಟ್ರಿ ಕ್ವಶನ್ ಬಂದಿದ್ದಾವೆ. 19 ಕಡಿಮೆ ಅಲ್ಲ, 19 ಕ್ವಶನ್ ಬಂದಿದ್ದಾವೆ. ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇದಾವೆ. ನೋಡಿ, ಮೊದಲನೇ ಕಾರ್ನಾಟಿಕ್ ಯುದ್ಧ ಅಂತ ಕೊಟ್ಟಿದ್ದಾರೆ. ಮೊದಲನೇ ಕಾರ್ನಾಟಿಕ್ ಯುದ್ಧ. ಕಾರ್ನಾಟಿಕ್ ಯುದ್ಧ ಯಾರ್ಯಾರ ನಡುವೆ ನಡೆಯುತ್ತೆ? ನೋಡಿ, ಕಾರ್ನಾಟಿಕ್ ಯುದ್ಧಗಳು ನಮ್ಮ ಒಂದು ಭಾರತದಲ್ಲಿ ನಡೀತವೆ. ಬಟ್ ಭಾರತದಲ್ಲಿ ಇರ್ತಕ್ಕಂಥ ರಾಜರುಗಳಿಂದ ನಡೆದಿಲ್ಲ. ಇದು ಯಾರಿಂದ ನಡೆದಿದ್ದು? ಕರೆಕ್ಟ್ ಆಗಿ ನೋಡಿ, ಫ್ರೆಂಚರು ಮತ್ತೆ ಇಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಆಗ್ತಕ್ಕಂಥ ಒಂದು ಯುದ್ಧಗಳನ್ನ 4 ಕಾರ್ನಾಟಿಕ್ ಯುದ್ಧಗಳಾಗಿ ವಿಂಗಡಣೆ ಮಾಡಲಾಗಿದೆ. ಓಕೆನಾ. 4 ಅಥವಾ 3 ಇದೆ ಅನ್ಸುತ್ತೆ, ಮೋಸ್ಟ್ಲಿ 3, 4 ಅಲ್ಲ. ಆಂಗ್ಲೋ ಮೈಸೂರು ಯುದ್ಧಗಳು 4, ಈ ಒಂದು ಕಾರ್ನಾಟಿಕ್ ಯುದ್ಧಗಳು ಟೋಟಲ್ ಆಗಿ 3 ಇದಾವೆ. ಈ ಒಂದು ಕಾರ್ನಾಟಿಕ್ ಯುದ್ಧಗಳನ್ನ ಮಾಡುವ ಸಂದರ್ಭದಲ್ಲಿ ಮೊದಲನೇ ಕಾರ್ನಾಟಿಕ್ ಯುದ್ಧ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹೇಳಿಕೆಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. 3ನೇ ಕಾರ್ನಾಟಿಕ್ ಯುದ್ಧ ಅಂತ ಇದೆ. 4ನೇ ಆಂಗ್ಲೋ ಮೈಸೂರು ಯುದ್ಧ ಇದೆ. ನೋಡಿ ವಿದ್ಯಾರ್ಥಿಗಳು, 100% ಇದ್ರ ಬಗ್ಗೆ ನಾನು ತರಗತಿ ಮಾಡಿದ್ದೀನಿ, 100% ಮಾಡಿದ್ದೀನಲ್ವಾ. 4ನೇ ಆಂಗ್ಲೋ ಮೈಸೂರು ಯುದ್ಧ, 1ನೇ ಆಂಗ್ಲೋ ಮರಾಠ ಯುದ್ಧ, ಇದನ್ನು ಹೇಳಿಲ್ಲ ಬಿಡಿ. ಬಟ್ 4ನೇ ಆಂಗ್ಲೋ ಮೈಸೂರು ಯುದ್ಧ 100% ನಮ್ಮ ಒಂದು ತರಗತಿಯಲ್ಲಿ ನೋಡಿರ್ತೀರ ನೀವು, ಹೌದಲ್ವಾ. ಈಗ ನೋಡಿ, ಮೊದಲನೇ ಕಾರ್ನಾಟಿಕ್ ಯುದ್ಧ ಯಾವ ಒಂದು ಸಂಧಿಯ ಮುಖಾಂತರ ಈ ಕಡಿಮೆ ಇದಾಯಿತು ಅಂತ ಕೊಟ್ಟಿದ್ದಾರೆ. 3ನೇ ಕಾರ್ನಾಟಿಕ್ ಯುದ್ಧ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಒಂದೇ ಒಂದು ಗೊತ್ತಿದ್ರು ಕೂಡ ಏನ್ ಮಾಡ್ಬೋದು, ನಾವು ಆನ್ಸರ್ ಅನ್ನ ಮಾಡ್ಬೋದು. ಈಗ ನೋಡಿ, 4ನೇ ಮೈಸೂರು ಯುದ್ಧ, ಆಂಗ್ಲೋ ಮೈಸೂರು ಯುದ್ಧ ಏನಿದೆ, ನಾವು 3 ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಟ್ರೀಟಿ ಅಥವಾ ಸಂಧಿಗಳನ್ನ ಹೇಳಿರ್ತೀವಿ. ಯಾವ್ದಪ್ಪ? ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ, 2ನೇ ಆಂಗ್ಲೋ ಮೈಸೂರು ಯುದ್ಧ, 3ನೇ ಆಂಗ್ಲೋ ಮೈಸೂರು ಯುದ್ಧ, 4ನೇ ಆಂಗ್ಲೋ ಮೈಸೂರು ಯುದ್ಧ ಅಂತ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದ ಮುಖಾಂತರ ಕೊನೆಗೊಂಡಿತು. 2ನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದ ಮುಖಾಂತರ ಕೊನೆಗೊಂಡಿತು. 3ನೇ ಆಂಗ್ಲೋ ಮೈಸೂರು ಯುದ್ಧ ಇಲ್ಲಿ
ಶ್ರೀರಂಗಪಟ್ಟಣ ಒಪ್ಪಂದದ ಮುಖಾಂತರ ಕೊನೆಗೊಂಡಿತು. ಹಾಗಾದರೆ 4ನೇ ಆಂಗ್ಲೋ ಮೈಸೂರು ಯುದ್ಧ ಟಿಪ್ಪು ಸುಲ್ತಾನನ ಮರಣದ ಮುಖಾಂತರ ಕೊನೆಗೊಂಡಿತ್ತು. ಆದರೆ ಇಲ್ಲಿ ಯಾವ ಸಂಧಿಯೂ ಕೂಡ ಇರಲಿಲ್ಲ. ಇಲ್ಲೇನು ಕೊಟ್ಟಿದ್ದಾರೆ, ಸಂಧಿ ಕೊಟ್ಟಿಲ್ಲ, ಆ ಒಂದು ಪ್ಲೇಸ್ ಅಥವಾ ಸ್ಥಳವನ್ನ ಕೊಟ್ಟಿದ್ದಾರೆ. ಇಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಬಂದಾಗ ಇದು ಮಳವಳ್ಳಿಯಲ್ಲಿ, ಮಂಡ್ಯ ಜಿಲ್ಲೆಯ ಒಂದು ಮಳವಳ್ಳಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ನಡೆಯುತ್ತೆ. ಹಾಗಾಗಿ 4 ಸಿ ಅಂತಕ್ಕಂಥದ್ದು 4 ಬರಬೇಕು. ಎಲ್ಲಿದೆ ನೋಡಿ ಸಿ ಅಂತಕ್ಕಂಥದ್ದು 4, ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ. ಈಗ ನೋಡಿ ಈ ಆಪ್ಷನ್ ಅಂತೂ ಅಲ್ಲ ಅಂತ ಗೊತ್ತಾಯ್ತಾ, ಈ ಆಪ್ಷನ್ ಅಂತೂ ಅಲ್ಲ, 100% ಅಲ್ಲ ಇದು. ಓಕೆನಾ, ಈ ರೀತಿಯಾಗಿ ಏನು ಮಾಡಬೇಕು, ಎಲಿಮಿನೇಟ್ ಮಾಡ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಈಗ ನಮಗೆ ಇನ್ನೊಂದು ಏನು ಗೊತ್ತಿದೆ, ನಾವು ಕರ್ನಾಟಕ ಯುದ್ಧಗಳನ್ನು ಓದಬೇಕಾದ್ರೆ ವಾಂಡಿವಾಶ್ ಕದನವನ್ನು ನೋಡಿರ್ತೀವಿ. 1960ರಲ್ಲಿ ವಾಂಡಿವಾಶ್ ಕದನವನ್ನು ನೋಡಿರ್ತೀವಿ. ಈ ಒಂದು ವಾಂಡಿವಾಶ್ ಕದನ ಏನಿದೆ 3ನೇ ಕರ್ನಾಟಕ ಯುದ್ಧಕ್ಕೆ ಸಂಬಂಧ ಹೊಂದಿದೆ. ಹಾಗಾದ್ರೆ ಬಿ ಎಂಬತಕ್ಕಂಥದ್ದು 1 ಬರಬೇಕು. ನೋಡಿ B1 ಎಂಬತಕ್ಕಂಥದ್ದು 1 ಎಲ್ಲಿದೆ, ಇಲ್ಲಂತೂ ಇಲ್ಲ, ಇಲ್ಲಂತೂ ಇಲ್ಲ, ಬರೀ ಇರತಕ್ಕಂಥದ್ದು ಒಂದೇ ಆಪ್ಷನ್ 3. ಈ ರೀತಿಯಾಗಿ ಏನು ಮಾಡಬೇಕು, ಎಲಿಮಿನೇಷನ್ ಟೆಕ್ನಿಕ್ ಅನ್ನ ಯೂಸ್ ಮಾಡಬೇಕು. ಎಲಿಮಿನೇಷನ್ ಟೆಕ್ನಿಕ್ ಅಂತ ಯೂಸ್ ಮಾಡಿದಾಗ ನಮಗೆ 100% ನಮಗೆ ಏನಪ್ಪಾ ಆಗುತ್ತೆ ಅಂತ ಅಂದ್ರೆ ಈಸಿಯಾಗಿ ನಾವು ಕ್ವಶನ್ ಅನ್ನ ಬಿಡಿಸಬಹುದು. ವಿದ್ಯಾರ್ಥಿಗಳೇ ಈ ರೀತಿಯಾಗಿ ಕ್ವಶನ್ ಅನ್ನ ಬಿಡಿಸಿ. ಓಕೆನಾ, ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ ಇಲ್ಲಿ ಭಾರತದ ಒಂದು ಹಿಸ್ಟ್ರಿ, ಇನ್ನು ಮತ್ತೆ ಹಿಸ್ಟ್ರಿ ಬಂದಿದೆ. ಕೌಟಿಲ್ಯನಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಇದೆ. ಈಸಿ ಪ್ರಶ್ನೆ, ಬಟ್ ಗೊತ್ತಿರಲಿ. ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನ ಪ್ರಧಾನ ಮಂತ್ರಿ ಆಗಿದ್ದನು. ನೋಡಿ ವಿದ್ಯಾರ್ಥಿಗಳೇ, ಧನನಂದ ಎಂಬತಕ್ಕಂಥ ಒಂದು ನಂದ ವಂಶದ ರಾಜ, ಹರಿಯಂಕ ಶಿಶುನಾಗ ಮತ್ತು ನಂದ ಎಂಬತಕ್ಕಂಥ ಒಂದು ಮಗಧ ಮಹಾಜನಪದದಲ್ಲಿ ಆಳ್ತಾ ಇರತಕ್ಕಂಥ ವಂಶಗಳಲ್ಲಿ ನಂದರ ವಂಶದಲ್ಲಿ ಧನನಂದ ಎಂಬತಕ್ಕಂಥ ಕೊನೆಯ ರಾಜ. ಈ ಒಂದು ಕೌಟಿಲ್ಯನಿಗೆ ಏನ್ ಮಾಡ್ತಾನೆ, ಕರೆಕ್ಟ್ ಆಗಿ ಮರ್ಯಾದೆಯನ್ನು ಕೊಡೋದಿಲ್ಲ. ಅದಕ್ಕಾಗಿ ಚಂದ್ರಗುಪ್ತ ಮೌರ್ಯನನ್ನ ಇವನು ಏನಪ್ಪಾ ಅಂತ ನವಿಲು ಪಳಗಿಸ್ತಾ ಇದ್ದ ಇವನು ಚಂದ್ರಗುಪ್ತ ಮೌರ್ಯ. ಈ ಒಂದು ಚಂದ್ರಗುಪ್ತ ಮೌರ್ಯನನ್ನ ಕರ್ಕೊಂಡ್ಬಂದು, ಯಾರಪ್ಪ ಕರ್ಕೊಂಡ್ಬಂದಿದ್ದು, ಈ ಒಂದು ಕೌಟಿಲ್ಯ, ಅಥವಾ ಇವನಿಗೆ ಇನ್ನೇನು ಹೆಸರು ಕೊಟ್ಟಿದ್ದಾರೆ, ಚಾಣಕ್ಯ ಅಂತ ಕೊಟ್ಟಿದ್ದಾರೆ. ಇವನೇನ್ ಮಾಡ್ತಾನೆ, ಚಂದ್ರಗುಪ್ತ ಮೌರ್ಯನನ್ನ ಕರ್ಕೊಂಡ್ಬಂದು ಅವನಿಗೆ ಯುದ್ಧದ ಕಲೆಗಳನ್ನ ಕಲಿಸಿ ಈ ಒಂದು ಧನನಂದನ ಮೇಲೆ ಅಟ್ಯಾಕ್ ಅನ್ನ ಮಾಡಿ, ಅಥವಾ ಇವನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಧನನಂದನನ್ನ ಸೋಲಿಸಿ ಚಂದ್ರಗುಪ್ತ ಮೌರ್ಯನು ಇಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆ ಒಂದು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಕೌಟಿಲ್ಯ ಏನಪ್ಪಾ ಆಗಿರ್ತಾನೆ ಅಂತ ಅಂದ್ರೆ ಪ್ರಧಾನಮಂತ್ರಿ ಆಗಿರ್ತಾನೆ. ಹಾಗಾಗಿ ಮೊದಲನೇ ಹೇಳಿಕೆ ಸರಿ ಇದೆ, ಅರ್ಥ ಆಯ್ತಾ, ಮೊದಲನೇ ಹೇಳಿಕೆ ಸರಿ ಇದೆ ಅಂತ. ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಾನೆ, ಕೌಟಿಲ್ಯನು ಸಪ್ತಾಂಗ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದನು. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಕೌಟಿಲ್ಯನ ಅರ್ಥಶಾಸ್ತ್ರ ಎಂಬತಕ್ಕಂಥ ಒಂದು ಪುಸ್ತಕ ಇದೆ, ಅರ್ಥಶಾಸ್ತ್ರ ಎಂಬತಕ್ಕಂಥ ಪುಸ್ತಕ. ಈ ಒಂದು ಅರ್ಥಶಾಸ್ತ್ರ ಪುಸ್ತಕದಲ್ಲಿ ಸಪ್ತಾಂಗ ಸಿದ್ಧಾಂತವನ್ನ ಕೊಟ್ಟಿದ್ದಾನೆ. ಸಪ್ತಾಂಗ ಸಿದ್ಧಾಂತ ಅಂದ್ರೆ ಏನು, ಒಂದು ರಾಜ್ಯ ಏನು, ಒಂದು ರಾಜ ಅಥವಾ ಒಂದು ಕಿಂಗ್ ಏನಪ್ಪಾ ರಾಜ್ಯ ಏನಿದ್ದಾನೆ, ರಾಜ್ಯವನ್ನ ಆಳ್ವಿಕೆ ಮಾಡಬೇಕಾದ್ರೆ ಅವನು ಏನೇನನ್ನ ಕರೆಕ್ಟ್ ಆಗಿ ನೋಡ್ಕೊಂಡಿರ್ಬೇಕು, ಅವನ ಹತ್ರ ದುಡ್ಡು ಎಷ್ಟಿರ್ಬೇಕು, ಅವನು ರಾಜ್ಯದ ಆಡಳಿತ ಯಾವ ರೀತಿ ನಡೆಸಬೇಕು, ಅವನಿಗೆ ಶಿಕ್ಷಣ ಎಷ್ಟು ಕೊಟ್ಟಿರಬೇಕು, ಎಲ್ಲವೂ ಕೂಡ ಈ ರೀತಿಯಾಗಿ ಸಪ್ತಾಂಗ ಸಿದ್ಧಾಂತದ ಬಗ್ಗೆ ಇಲ್ಲಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಓಕೆನಾ, ಹಾಗಾಗಿ ಇದು ಕೂಡ ಸರಿ, ಇದು ಕೂಡ ಸರಿ. ಈಗ ನೋಡಿ ಆಪ್ಷನ್ಸ್ ನೋಡಿ, ಎ ಮತ್ತು ಬಿ ಎರಡೂ ಕೂಡ ತಪ್ಪಾಗಿದೆ, ಎ ಮತ್ತು ಬಿ ಎರಡೂ ಕೂಡ ಸರಿ ಆಗಿದೆ, ಬಿ ಮಾತ್ರ ಸರಿ ಇದೆ, ಎ ಮಾತ್ರ ಸರಿ ಇದೆ. ನಮಗೆ ಗೊತ್ತಾಯ್ತು ಇದು ಕೂಡ ಸರಿ ಇದೆ, ಇದು ಕೂಡ ಸರಿ ಇದೆ. ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂತಹದ್ದು. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಲಾರ್ಡ್ ಮೆಕಾಲೆ ಅವರ ಟಿಪ್ಪಣಿ ಅಂತ ಕೊಟ್ಟಿದ್ದಾರೆ. ಭಾರತೀಯ ವಿಶ್ವವಿದ್ಯಾನಿಲಯಗಳ ಕಾಯ್ದೆ ಅಂತ ಕೊಟ್ಟಿದ್ದಾರೆ. ಹಂಟರ್ ಕಮಿಷನ್, ಹಂಟರ್ ಶಿಕ್ಷಣ ಆಯೋಗ ಅಂತ ಕೊಟ್ಟಿದ್ದಾರೆ. 4ನೇದು ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಇದಕ್ಕೆ ಏನಪ್ಪಾ ಅಂತ ಅಂದ್ರೆ ನಮಗೆ ಇಸ್ವಿ ಗೊತ್ತಿರಬೇಕು. ವಿದ್ಯಾರ್ಥಿಗಳೇ, ಇಸ್ವಿ ಗೊತ್ತಿದ್ರೆ ಮಾತ್ರ ನಾವು ಇಂಥದಕ್ಕೆ ಆನ್ಸರ್ ಅನ್ನ ಮಾಡಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ 100% ಹೇಳ್ತೀನಿ, ಆನ್ಸರ್ ಅನ್ನ ಮಾಡೋದಕ್ಕಾಗೋದಿಲ್ಲ. ಓಕೆನಾ, ಈಗ ನೋಡಿ ಲಾರ್ಡ್ ಮೆಕಾಲೆ ಎಂಬತಕ್ಕಂಥ ಇವನ ಒಂದು ಟಿಪ್ಪಣಿ ಮುಖಾಂತರ ಏನಾಗುತ್ತೆ, ಇಲ್ಲಿ ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್ ಏನ್ ಬರುತ್ತೆ ಆಗತ್ತೆ. ಅಂದ್ರೆ ಲಾರ್ಡ್ ಮೆಕಾಲೆ ಅಂತ ಏನ್ ಮಾಡ್ತಾನೆ, ಟಿಪ್ಪಣಿಯನ್ನ ಬರೀತಾನೆ. ಒಂದು ಇದರಲ್ಲಿ ಟಿಪ್ಪಣಿ ಬರೆದಾದ್ಮೇಲೆ ಚಾರ್ಲ್ಸ್ ವುಡ್ಸ್ ಎಂಬತಕ್ಕಂಥ ಒಂದು ಡಿಸ್ಪ್ಯಾಚ್ ಆಗುತ್ತೆ, ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್. ಅದಾದ ಬಳಿಕ ನೆಕ್ಸ್ಟ್ ಇಲ್ಲಿ ಹಂಟರ್ ಕಮಿಷನ್ ಎಂಬತಕ್ಕಂಥದ್ದನ್ನ ಈ ಶಿಕ್ಷಣ ಆಯೋಗಕ್ಕೆ ಇಡ್ತಾರೆ, ಹಂಟರ್ ಕಮಿಷನ್. ನೆಕ್ಸ್ಟ್ ಕೊನೆಯದಾಗಿ ಭಾರತೀಯ ವಿಶ್ವವಿದ್ಯಾನಿಲಯದ ಒಂದು ಕಾಯ್ದೆ ಏನ್ ಬರುತ್ತೆ, ಅದು ಜಾರಿಗೆ ಬರುತ್ತೆ. TCHB ಅಂದ್ರೆ ಏನಪ್ಪಾ ಅಂತಂದ್ರೆ ಮೊದಲನೇದು ಇಲ್ಲಿ ಟಿ ಅಂತ ಅಂದ್ರೆ ಲಾರ್ಡ್ ಮೆಕಾಲೆ ಅಂತಕ್ಕಂಥ ಒಂದು ಟಿಪ್ಪಣಿ ಬರೀತಾನೆ, ಇದು ಎ ಮೊದಲು ಬರುತ್ತೆ. ಭಾರತೀಯ ವಿಶ್ವವಿದ್ಯಾನಿಲಯಗಳ ಕಾಯ್ದೆ ಇದು ಲಾಸ್ಟಿಗೆ ಬರುತ್ತೆ, ಲಾಸ್ಟ್ ಬಿ ಬರಬೇಕು. ಅದಾದ ಬಳಿಕ ಲಾರ್ಡ್ ಮೆಕಾಲೆ ಟಿಪ್ಪಣಿ ಆದ್ಮೇಲೆ ಯಾರು ಬರ್ತಾರೆ, ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್ ಯಾರಪ್ಪ ಅಂತಾನೆ ಡಿ. ನೆಕ್ಸ್ಟ್ ಅದಾದ ಬಳಿಕ ಸಿ ಬರುತ್ತೆ. ADCB ಎಲ್ಲಿದೆ ನೋಡಿ, ADCB ಇಲ್ಲೂ ಇಲ್ಲ, ADCB ಇಲ್ಲೂ ಇಲ್ಲ.
ADCB ಇಲ್ಲ, ಇಲ್ಲಿ ಮಾತ್ರ ಇದೆ. ಹಾಗಾಗಿ 4ನೇ ಆಪ್ಷನ್ ಇಲ್ಲಿ ಸರಿ. ಬಟ್ ಇದರ ಇಸ್ವಿ ಕೂಡ 100% ಗೊತ್ತಿರಬೇಕು ವಿದ್ಯಾರ್ಥಿಗಳೇ, ಇಸ್ವಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಯಾರ್ಯಾರು ತರಗತಿನ ನೋಡ್ತಿದ್ದೀರಾ ಸ್ವಲ್ಪ ನೀವು ಏನು ಮಾಡಬೇಕು ಅಂತ ಇದೆಲ್ಲವೂ ಕೂಡ ಟಿಪ್ಪಣಿನ ಬರ್ಕೊಂಡ್ಬಿಡ್ಬೇಕು ನೀವು. ಅಂದರೆ ಈ ಭಾರತದ ವಿಶ್ವವಿದ್ಯಾನಿಲಯಗಳ ಕಾಯ್ದೆ, ಹಂಟರ್ ಕಮಿಷನ್, ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್, ನೆಕ್ಸ್ಟ್ ಇವೆಲ್ಲ ಹೋಮ್ವರ್ಕ್ ಮಾಡ್ಕೋಬೇಕು ನೀವು. ಹೋಮ್ವರ್ಕ್ ಮಾಡ್ಕೋಬೇಕು. ನಾವು ಏನೇನು ಹೇಳಲ್ಲ, ನಾನು ಇಸ್ವಿಯನ್ನ ಏನೇನು ಹೇಳಲ್ಲ ಅವೆಲ್ಲವೂ ಕೂಡ ಹೋಮ್ವರ್ಕ್ ಮಾಡ್ಕೋಬೇಕು. ಓಕೆನಾ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4 ಆಗಿದೆ. ಅದೇ ರೀತಿ ಬನ್ನಿ 61ನೇ ಪ್ರಶ್ನೆ ಏನಿದೆ ನೋಡಿ. ಮೀರ್ ಜಾಫರನ ಮರಣದ ನಂತರ ಬಂಗಾಳದ ನವಾಬ ಯಾರಾಗಿದ್ದರು ಅಂತ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಹೋಗ್ತೀರಾ ಮೀರ್ ಖಾಸಿಂ ಅಂತ ಕೊಟ್ಟಿದ್ದಾರೆ. ಮೀರ್ ಖಾಸಿಂ ಅಂತ ಕೊಟ್ಬಿಡ್ತೀರಾ. ಎಲ್ಲರಿಗೂ ಏನಾಗುತ್ತೆ 0.25 ಮಾರ್ಕ್ಸ್ ಕಟ್ ಆಗಿಬಿಡುತ್ತೆ. ಜೊತೆಗೆ ಈ ಪ್ರಶ್ನೆ ಒಂದು ಆನ್ಸರ್ ಸೇರಿ 1.25 ಮಾರ್ಕ್ಸು ಹೋಗ್ಬಿಡ್ತು, ಸುಮ್ಮನೆ ಹೋಗ್ಬಿಡ್ತು. ಎಲ್ಲರೂ ಕೂಡ ಹಾಕ್ತೀರಾ ಮೀರ್ ಖಾಸಿಂ ಹಾಕ್ತೀರಾ, ಎಲ್ಲರೂ ಕೂಡ ಬರ್ತೀರಾ ಮೀರ್ ಖಾಸಿಂ ಹಾಕ್ತೀರಾ, ಹೋಗ್ತೀರಾ. ಬಟ್ ಏನಪ್ಪ ಇಲ್ಲಿ ಅಂತ ಅಂದ್ರೆ ಮೀರ್ ಜಾಫರ್ ಅಂತ ಬಂದಾಗ ಮರಣದ ನಂತರ ಅಂತ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ ಮೀರ್ ಜಾಫರ್ ಎಂತಕ್ಕಂಥವ್ರು ಏನಿದ್ದಾನೆ, ಇವನು ಸಿರಾಜುದ್ ದೌಲನ ಒಂದು ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಇವನೇನ್ ಮಾಡ್ತಾನೆ, ಬ್ರಿಟಿಷರಿಗೆ ಸಾಥ್ ಕೊಟ್ಬಿಟ್ಟು ಈ ಒಂದು ಬಾಕ್ಸರ್ ಕದನ ಮಾಡಿಸಿ ಈ ಒಂದು ಸಿರಾಜುದ್ ದೌಲನ ಸೋಲಿಸ್ತಾರೆ. ನೆಕ್ಸ್ಟ್ ಮೀರ್ ಜಾಫರ್ ಏನಿದ್ದಾರೆ ಬಂಗಾಳದ ನವಾಬ ಆಗ್ತಾನೆ. ಬಂಗಾಳದ ನವಾಬನಾಗಿರ್ತಕ್ಕಂಥ ಒಂದು ಮೀರ್ ಜಾಫರ್ ಏನ್ ಮಾಡ್ತಾನೆ, ನೆಕ್ಸ್ಟ್ ಇಲ್ಲಿ ಕರೆಕ್ಟ್ ಆಗಿ ಆಳ್ವಿಕೆಯನ್ನು ನಡೆಸ್ಕೊಳ್ತಾ ಹೋಗ್ತಾ ಇರ್ತಾನೆ. ಬಟ್ ಬ್ರಿಟಿಷರಿಗೆ ಇವನು ದುಡ್ಡನ್ನ ಕೊಡ್ತಾ ಇರಲ್ಲ. ಅದಕ್ಕಾಗಿ ಮೀರ್ ಜಾಫರ್ ಅನ್ನ ತೆಗೆದ್ಬಿಟ್ಟು ಮೀರ್ ಖಾಸಿಮನ್ನ ತೆಗೆದುಕೊಂಡು ಬರ್ತಾರೆ. ಮೀರ್ ಖಾಸಿಮನ್ನ ತೆಗೆದುಕೊಂಡು ಬರ್ತಾರೆ ಬಂಗಾಳದ ನವಾಬನಾಗಿ. ಬಟ್ ಮೀರ್ ಖಾಸಿಮ್ ಎಂತಕ್ಕಂಥವ್ನು ಏನಿರ್ತಾನೆ, ಮೊದಲು ಬ್ರಿಟಿಷರಿಗೆ ಒಳ್ಳೆ ಕೆಲಸ ಮಾಡಿಕೊಟ್ಟ, ಸರಿ. ನೆಕ್ಸ್ಟ್ ಬರ್ತಾ ಇವನೇನ್ ಮಾಡ್ದ ಗೊತ್ತಾ, ದೊಡ್ಡ ಏನಪ್ಪಾ ಅಂತ ಕೋಟೆಗಳನ್ನ ಕಟ್ಟದ, ದೊಡ್ಡ ಕೋಟೆಗಳನ್ನ ಕಟ್ಟದ. ನೆಕ್ಸ್ಟ್ ಇಲ್ಲಿ ಪಿರಂಗಿ ಅಂತ ಪಿಸ್ತೂಲ್ ಆಗಿರ್ಬೋದು ಅಥವಾ ಏನು ಬಾಂಬ್ ಆಗಿರ್ಬೋದು, ಇದನ್ನ ಏನಪ್ಪಾ ಅಂತ ಕನ್ಸ್ಟ್ರಕ್ಷನ್ ಅಥವಾ ಪ್ರೊಡಕ್ಷನ್ ಮಾಡೋದಕ್ಕೆ ಕೋಟೆಗಳನ್ನ ಕಟ್ಟಿ ಇದರ ಪ್ರೊಡಕ್ಷನ್ ಅನ್ನ ಶುರು ಮಾಡ್ದ. ಇದನ್ನ ಈ ಒಂದು ಏನಪ್ಪ ಇವನು ಪಿರಂಗಿ ಶುರು ಮಾಡ್ತಾ ಇರೋದು ಅಥವಾ ಪಿರಂಗಿಗಳನ್ನ ಕಟ್ಟೋದನ್ನ ನೋಡಿ ಅಥವಾ ಕೋಟೆಗಳನ್ನ ಕಟ್ಟೋದನ್ನ ನೋಡಿ ಬ್ರಿಟಿಷರು ಮುಂದೆ ಇವನು ಏನಾದ್ರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಇವನನ್ನೇ ತೆಗೆದ್ಬಿಟ್ರು. ಇವನನ್ನ ಬಂಗಾಳದ ನವಾಬನನ್ನಾಗಿ ತೆಗೆದ್ಬಿಟ್ರು. ನೆಕ್ಸ್ಟ್ ಇವನನ್ನ ತೆಗೆದು ಮತ್ತೆ ಈ ಒಂದು ಮೀರ್ ಜಾಫರನ್ನ ಈ ಒಂದು ಸ್ಥಾನಕ್ಕೆ ತೆಗೆದುಕೊಂಡು ಬಂದ್ರು. ಓಕೆನಾ? ಮೀರ್ ಜಾಫರನ್ನ ಮತ್ತೆ ತೆಗೆದುಕೊಂಡು ಬಂದ್ರು. ನೆಕ್ಸ್ಟ್ ಈ ಒಂದು ಮೀರ್ ಜಾಫರ್ ಏನ್ ಮಾಡ್ತಾನೆ, ಬರ್ತಾ ಇವನು ಏಜ್ ಆಗ್ಬಿಡುತ್ತೆ. ನೆಕ್ಸ್ಟ್ ಇವನು ಮರಣವಾಗಿ ಸಾಯ್ತಾನೆ. ಓಕೆನಾ? ಮರಣವಾಗಿ ಸಾಯ್ತಾನೆ. ಅವನ ನಂತರ ಬಂದಿದ್ಯಾರಪ್ಪ ಅಂತಂದ್ರೆ ನಜೀಮ್ ಉದ್ ದೌಲಾ ಎಂತಕ್ಕಂಥ ವ್ಯಕ್ತಿ ಬಂಗಾಳದ ನವಾಬ ಆಗ್ತಾನೆ. ಓಕೆನಾ? ಇದು ಗೊತ್ತಿರಬೇಕು ವಿದ್ಯಾರ್ಥಿಗಳು. ಇಲ್ಲಿ ಶಾ ಆಲಂ ಎಂತಕ್ಕಂಥವ್ರು ಮೊಘಲರ ದೊರೆ ಆಗಿರ್ತಾನೆ, ಇವನು ನವಾಬ್ ಆಗೋದಿಲ್ಲ. ಅದಕ್ಕಾಗಿ ಇದಂತೂ ಬರಲ್ಲ. ಮೀರ್ ಖಾಸಿಂ ಯಾಕೆ ಬರಲ್ಲ ಅಂತ ನಾನು ಈಗಾಗಲೇ ಹೇಳಿದ್ದೀನಿ, ಮರಣದ ನಂತರ ಅಂತ ಕೊಟ್ಟಿದ್ದಾರೆ. ಮರಣದ ನಂತರ ಮೀರ್ ಖಾಸಿಂ ಆಗೋದಿಲ್ಲ. ಅಲಿ ವರ್ದಿ ಖಾನ್ ಕೂಡ ಇವನು ಮುಂಚೆ ಆಗಿರ್ತಾನೆ, ಅಂದ್ರೆ ಸಿರಾಜುದ್ ದೌಲಕ್ಕಿಂತ ಮುಂಚೆ ಆಗಿರ್ತಾನೆ. ಬಟ್ ಇವನು ಹಿಂದೆ ಇರೋ ಕಾರಣದಿಂದ ಇವನು ಕೂಡ ಬರಲ್ಲ. ಹಾಗಾಗಿ ಇಲ್ಲಿ ಆಗೋದು ಯಾರು, ನಸೀಮ್ ಉದ್ ದೌಲಾ. ಓಕೆನಾ? ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ. ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯರು ಮತ್ತೆ ಇಲ್ಲಿ ರಾಜ್ಯ ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರೋದು ಇದರೊಳಗೆ ರಾಣಿ ಅಬ್ಬಕ್ಕ ಅಂತ ಕೊಟ್ಟಿದ್ದಾರೆ, ರಾಣಿ ವೇಲು ನಾಚಿಯಾರ್ ಅಂತ ಇದೆ, ಮಾತಂಗಿ ಹಜರಾ ಅಂತ ಕೊಟ್ಟಿದ್ದಾರೆ, ಉಷಾ ಮೆಹ್ತಾ ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರೋದೇನು, ಅಬ್ಬಕ್ಕ ರಾಣಿ ನಮ್ಮ ಕರ್ನಾಟಕದವಳು. ಅಬ್ಬಕ್ಕ ರಾಣಿಯ ಒಂದು ಕೆಳಗೆ ನಮ್ಮ ಒಂದು ವೀರ ಸಂಗೊಳ್ಳಿ ರಾಯಣ್ಣನ ಏನ್ ಮಾಡ್ತಾ ಇರ್ತಾನೆ, ಏನಪ್ಪಾ ಅಂತ ಅಂದ್ರೆ ಸೇನಾಪತಿ ಆಗಿರ್ತಾನೆ ಅಥವಾ ದತ್ತು ಮಗ ಆಗಿರ್ತಾನೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ರಾಣಿ ಹಬ್ಬಕ್ಕ ಎಲ್ಲರಿಗೂ ಕೂಡ ಗೊತ್ತಿರ್ತಾಳೆ. ಹಾಗಾಗಿ ರಾಣಿ ಹಬ್ಬಕ್ಕ ಕರ್ನಾಟಕಕ್ಕೆ ಸಂಬಂಧ ಹೊಂದಿರ್ತಾಳೆ ಅಂತ ಎಲ್ಲರೂ ಕೂಡ ಎ ಆಪ್ಷನ್ 2ರಲ್ಲಿ ಹೋಗ್ತೀರಾ. ಎ ಆಪ್ಷನ್ 2 ಇಲ್ಲಂತೂ ಇಲ್ಲ, ಇದು ಹೋಗ್ಬಿಡ್ತು. ಇದೇನ್ ಮಾಡಿತ್ತು, ಹೋಗ್ಬಿಡ್ತು. ನೆಕ್ಸ್ಟ್ ಇಲ್ಲೂ ಕೂಡ ಕೊಟ್ಬಿಟ್ಟಿದ್ದಾರೆ, ಇಲ್ಲೂ ಕೂಡ ಕೊಟ್ಬಿಟ್ಟಿದ್ದಾರೆ. ನಾವೀಗೇನ್ ಮಾಡೋಣ, 3 ಆಪ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಈಗ ಏನ್ ಮಾಡ್ಬೇಕು, ಈಗ ಇನ್ನೊಂದು ಏನಾದ್ರೂ ಹುಡುಕ್ಬೇಕು ನಾವು. ನೋಡಿ, ರಾಣಿ ಹಬ್ಬಕ್ಕ ಅಂತೂ ಗೊತ್ತಾಗ್ಲಿಲ್ಲ. ನೆಕ್ಸ್ಟ್ ರಾಣಿ ವೇಲು ನಾಚಿಯಾರ್ ನಾವೆಲ್ಲೂ ಕೂಡ ಹೆಸರೇ ಕೇಳಿಲ್ಲ ಅಲ್ವಾ, ಏನ್ ಮಾಡೋದು ಇವಾಗ, ಬಿಟ್ಬಿಡಿ. ರಾಣಿ ವೇಲು ನಾಚಿಯಾರ್ ಗೊತ್ತೇ ಇಲ್ಲ ಅಂದ್ರೆ ಬಿಟ್ಬಿಡಿ. ನೆಕ್ಸ್ಟ್ ಮಾತಂಗಿ ಹಜರಾ ಎಂತಕ್ಕಂಥ ಹೆಸರನ್ನ ಎಲ್ಲಾದ್ರೂ ಕೇಳಿದಿರಾ ನೋಡಿ. ಮಾತಂಗಿ ಹಜರಾ ಅಂತ ಎಂತಕ್ಕಂಥದ್ದು ಎಲ್ಲಿ ಕೇಳಿದಿರಾ? ಇಲ್ಲಿ ಇವರು ಪಶ್ಚಿಮ ಬಂಗಾಳ ವೆಸ್ಟ್ ಬೆಂಗಾಲ್ಗೆ ಇವರು ಏನಪ್ಪಾ ಸಂಬಂಧ ಹೊಂದಿರ್ತಾರೆ, ಮಾತಂಗಿ ಹಜರಾ ಎಂತಕ್ಕಂಥವ್ರು. ಹಾಗಾಗಿ C4 ಬರಬೇಕು. C4 ಎಲ್ಲರಿದೆ ನೋಡಿ, ಇಲ್ಲಂತೂ ಇಲ್ಲ, ಇದು ಮೊದಲೇ ಹೋಗ್ಬಿಟ್ಟಿದೆ. ಇದು ನೋಡೋದೇ ಬೇಡ ಇವಾಗ. C4 ಇಲ್ಲಿದೆನಾ, ಇಲ್ಲೂ ಇಲ್ಲ. ಇಲ್ಲಿದೆನಾ, ಇಲ್ಲೂ ಕೂಡ ಇಲ್ಲ. ಒಂದೇ ಆಪ್ಷನ್ ಇರೋದು, ಅದು 4ನೇ ಆಪ್ಷನ್, ಅದೇ ಸರಿಯಾದ ಉತ್ತರ. ಈಗ ನೋಡ್ಕೊಳ್ಳಿ, ಏನಪ್ಪಾ ಅಂತಾರೆ, ಎ ಎಂತಕ್ಕಂಥದ್ದು 2. ರಾಣಿ ಹಬ್ಬಕ್ಕ ಕರ್ನಾಟಕಕ್ಕೆ ಸಂಬಂಧ ಹೊಂದಿರ್ತಾಳೆ. ರಾಣಿ ವೇಲು ನಾಚಿಯಾರ್ ಎಂತಕ್ಕಂಥವ್ರು ಇವರು ತಮಿಳುನಾಡಿಗೆ ಸಂಬಂಧ ಹೊಂದಿರ್ತಾರೆ. ಇನ್ನೊಂದು ಈಸಿಯಾಗಿ ಮಾಡ್ಬೋದಿತ್ತು ನೋಡಿ, ಆನ್ಸರ್ ಮಾಡ್ಬೋದಿತ್ತು. ನಾಚಿಯಾರ್ ಅಂತ ಇದು ಕೊಟ್ಟಿದ್ದಾರೆ, ಹೌದಲ್ವಾ? ನಾಚಿಯಾರ್ ಈ ಒಂದು ತಮಿಳುನಾಡು ಮತ್ತು ಕೇರಳದಲ್ಲಿ ಸ್ವಲ್ಪ ಎಳಿತಾರೆ ಅವ್ರ ಹೆಸರುಗಳು. ನಾಚಿಯಾರ್ ಆಗಿರ್ಬೋದು, ಪಿಳ್ಳೈ ಇರ್ಬೋದು, ಈ ರೀತಿಯಾಗಿ ಎಳಿತಾರೆ. ಅವರನ್ನ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದಿತ್ತು ತಮಿಳುನಾಡು ಅಂತ.
ಬಿ ಎಂಬತಕ್ಕಂಥದ್ದು 3 ಎಲ್ಲಿದೆ, ಬಿ ಎಂಬತಕ್ಕಂಥ ಇಲ್ಲೂ ಕೂಡ ಇಲ್ಲ, ಇಲ್ಲೂ ಕೂಡ ಇಲ್ಲ, ಇಲ್ಲೂ ಕೂಡ ಇಲ್ಲ, ಇಲ್ಲಿ ಮಾತ್ರ ಸರಿ ಇದೆ. ಈ ರೀತಿಯಾಗೂ ಕೂಡ ಆನ್ಸರ್ ಮಾಡ್ಬೋದಿತ್ತು. ನೆಕ್ಸ್ಟ್ ಉಷಾ ಮೆಹ್ತಾ ಅಂತ ಕೊಟ್ಟಿದ್ದಾರೆ ನೋಡಿ. ಉಷಾ ಮೆಹ್ತಾ ಇವರು ಗುಜರಾತ್ಗೆ ಸಂಬಂಧ ಹೊಂದಿರ್ತಾರೆ. ಇಷ್ಟು ಗೊತ್ತಿರಲಿ. ಓಕೆನಾ. ಈಗ ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ನೋಡಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಇವರು ವಾಗ್ಭೂಷಣ ಎಂಬತಕ್ಕಂಥ ಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ರು. ಯಾರು ಅಂತ ಕೆಳಗೆ ಕೊಟ್ಟಿದ್ದಾರೆ. ಯಾರಪ್ಪ ಅಂತಾರೆ ಇಲ್ಲಿ ನೋಡಿ, ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಕಾರ್ನಾಡ್ ಸದಾಶಿವರಾವ್, ಗಂಗಾಧರರಾವ್ ದೇಶಪಾಂಡೆ, ಹುಯಿಲಗೊಳ ನಾರಾಯಣರಾವ್, ಆಲೂರು ವೆಂಕಟರಾಯರು, ಈ ರೀತಿಯಾಗಿ ಕೊಟ್ಟಿದ್ದಾರೆ. ಈ ಒಂದು ವಾಗ್ಭೂಷಣ ಎಂಬತಕ್ಕಂಥ ಒಂದು ಪತ್ರಿಕೆಯನ್ನ ಇವರು ಪ್ರಾರಂಭ ಮಾಡಿದರು ಅಂತ ಮೊದಲನೇ ಹೇಳಿಕೆ. ನೆಕ್ಸ್ಟ್ ಇವರು ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಿದರು ಅಂತ ಎರಡನೇ ಹೇಳಿಕೆ. ಇವರು ಡೆಕ್ಕನ್ ಕಾಲೇಜು ಪುಣೆಯಲ್ಲಿ 1914ರಲ್ಲಿ ನೀಡಿದ ಉಪನ್ಯಾಸದ ಕನ್ನಡದ ಅನುವಾದವು ಕನ್ನಡದ ಪ್ರಮುಖ ಕೃತಿ ಆಯಿತು. ನೆಕ್ಸ್ಟ್ ಈಗ ನೋಡಿ ಹೇಳಿಕೆ ನೋಡಿ, ಕಾರ್ನಾಡ್ ಸದಾಶಿವರಾಯ್, ಹುಯಿಲಗೊಳ ನಾರಾಯಣರಾವ್, ಗಂಗಾಧರರಾವ್ ದೇಶಪಾಂಡೆ, ಆಲೂರು ವೆಂಕಟರಾಯರು, ಇವರೆಲ್ಲರೂ ಕೂಡ ಏಕೀಕರಣಕ್ಕಂತೂ ಹೋರಾಡ್ತಾರೆ. ಅಥವಾ ಇದರಲ್ಲಿ ಈ 4 ಜನರಲ್ಲಿ ಅತ್ಯಂತ ಹೆಚ್ಚಿನದಾಗಿ ದೊಡ್ಡ ಒಂದು ಸಂದರ್ಭದಲ್ಲಿ ಏಕೀಕರಣಕ್ಕೆ ಹೋರಾಡಿದವರು ಯಾರಪ್ಪ ಅಂತ ಅಂದ್ರೆ ಆಲೂರು ವೆಂಕಟರಾವ್ ಅವರು. ಹಾಗಾಗಿ ಇವರು ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದವರು ಆಗಿರ್ತಾರೆ ಆಲೂರು ವೆಂಕಟರಾವ್ ಅವರು. ಡೆಕ್ಕನ್ ಕಾಲೇಜು ಪುಣೆಯಲ್ಲಿ 1914ರಲ್ಲಿ ಇವರೊಂದು ಏನಪ್ಪ ಮಾಡ್ತಾರೆ ಅಂತ ಅಂದ್ರೆ ಭಾಷಣವನ್ನ ಮಾಡ್ತಾರೆ, ಉಪನ್ಯಾಸವನ್ನ ಮಾಡ್ತಾರೆ. ಆ ಒಂದು ಉಪನ್ಯಾಸ ಏನಿದೆ ಕನ್ನಡ ಅನುವಾದ ಆಗಿ ಕನ್ನಡದ ಪ್ರಮುಖ ಕೃತಿನೇ ಆಗ್ಬಿಡುತ್ತೆ. ಅದಕ್ಕಾಗಿ ಆಲೂರು ವೆಂಕಟರಾಯರು ತುಂಬಾ ಇಂಪಾರ್ಟೆಂಟು. ಇವರ ಬಗ್ಗೆ ನೀವು ಓದಲೇಬೇಕು. ಅಂದ್ರೆ ಮುಂದೆ ಇನ್ನು 2 ಕ್ಲಾಸ್ ಹಿಸ್ಟ್ರಿ ಉಳ್ಕೊಂಡಿದ್ದಾವೆ ನಮ್ದು. ಆ ಒಂದು ಹಿಸ್ಟ್ರಿ ಕ್ಲಾಸ್ ಮಾಡ್ತೀವಲ್ವಾ, ಅದರಲ್ಲಿ ಆಲೂರು ವೆಂಕಟರಾಯರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಹೇಳ್ಕೊಡ್ತೀನಿ. ಇವರ ಪುಸ್ತಕ ಯಾವುದು ಇಲ್ಲಿ ನೋಡಿ, ವಾಗ್ಭೂಷಣ ಎಂಬತಕ್ಕಂಥ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಕೂಡ ಗೊತ್ತಿರಬೇಕು. ಇಲ್ಲಿ ಸರಿಯಾದ ಉತ್ತರ ಆಲೂರು ವೆಂಕಟರಾವರು. ಆಪ್ಷನ್ 4 ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ ನೋಡಿ, ಇಲ್ಲಿ ನೋಡಿ 1857ರಲ್ಲಿ ವಿವಿಧ ಸ್ಥಳಗಳಲ್ಲಿ ಘಟಿಸಿದ ಘಟನೆಗಳ ಅಥವಾ ದಂಗೆಗಳ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಬೆಹರಾಂಪುರ್, ಮೀರತ್, ಇಂದೋರ್, ಗ್ವಾಲಿಯರ್, ಬೆಹರಾಂಪುರ್, ಇಂದೋರ್, ಮೀರತ್, ಗ್ವಾಲಿಯರ್, ಬೆಹರಾಂಪುರ್, ಮೀರತ್, ಗ್ವಾಲಿಯರ್, ಇಂದೋರ್, ಇಂದೋರ್, ಮೀರತ್, ಗ್ವಾಲಿಯರ್, ಬೆಹರಾಂಪುರ್ ಅಂತ ಕೊಟ್ಟಿದ್ದಾರೆ. ಯಾವುದು ಯಾರಿಗೆ ಗೊತ್ತಿದು? ಯಾರಿಗೆ ಗೊತ್ತು ನೋಡಿ. ಇನ್ನೊಂದು ಇದು ಏನಪ್ಪ ಟ್ರಿಕ್ಸ್ ಅಂತ ಅಂದ್ರೆ, ಇವರು ಎಲ್ಲ ಮೊದಲನೇ ಆಪ್ಷನ್ ಬೆಹರಾಂಪುರ್ ಕೊಟ್ಬಿಟ್ಟು ಒಂದು ಮಾತ್ರ ಇಂದೋರ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಇನ್ನೊಂದು ಎಲಿಮಿನೇಷನ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ಒಂದೇ ಒಂದು ಈ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ 100% ಎಕ್ಸಾಮ್ ಅಲ್ಲಿ ಆ ಒಂದು ಏನು ಇದು ಹೇಳಿಕೆ ಇದೆ ಅಥವಾ ಒಂದು ಆಪ್ಷನ್ ಇದೆ, ಅದು 100% ತಪ್ಪಿರುತ್ತೆ. ಓಕೆನಾ. ಈಗ ನಾವೇನ್ ಮಾಡಬೇಕು, ಈ 3ರಲ್ಲಿ ಕಂಡುಹಿಡಬೇಕು. ಮೊದಲು ಬೆಹರಾಂಪುರ್ ಅಂತ ನಮಗೆ ಗೊತ್ತಾಯ್ತು. ನೆಕ್ಸ್ಟ್ ಅದಾದ ಬಳಿಕ ಯಾರು ಬರ್ತಾರೆ? ಬೆಹರಾಂಪುರ್ ಆದ್ಮೇಲೆ ನೋಡಿ ಮೀರತ್ತಲ್ಲಿ ಆಗಿರುತ್ತೆ. ಮೊದಲು ಈ ಒಂದು ದಂಗೆ ಏನಿದೆ ಮೀರತ್ತಲ್ಲಿ ಆಗುತ್ತೆ. ಈ ಒಂದು ಮೀರತ್ತಲ್ಲಿ ಆಗೋ ಕಾರಣದಿಂದಾಗಿ ನೆಕ್ಸ್ಟ್ ಮೀರತ್ತಲ್ಲಿದೆ, ಇದು ಇಂದೋರ್ ಕೊಟ್ಟಿದ್ದಾರೆ. ಇಂದೋರಲ್ಲಂತೂ ಆಗಲ್ಲ. ಮೀರತ್ ಇಲ್ಲೊಂದಿದೆ. ನೆಕ್ಸ್ಟ್ ಮೀರತ್ತಿಂದ ಬರ್ತಾ ಗ್ವಾಲಿಯರಿಗೆ ಬಂದ್ಬಿಡ್ತಾರೆ ಇವರು. ಲಾಸ್ಟಿಗೆ ಇಂದೋರಿಗೆ ಬರ್ತಾರೆ, ಮೊದಲು ಗ್ವಾಲಿಯರಿಗೆ ಬಂದ್ಬಿಡ್ತಾರೆ. ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ. ಇಲ್ಲಿ ಬೆಹರಾಂಪುರ್, ಮೀರತ್, ಗ್ವಾಲಿಯರ್, ಇಂದೋರ್, ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಬನ್ನಿ, ಮೈಸೂರು ನಾಗರಿಕ ಸೇವಾ ಪರೀಕ್ಷೆಯನ್ನು ಪ್ರಾರಂಭ ಮಾಡಿದ ಮೈಸೂರಿನ ದಿವಾನರು ಯಾರು ಮತ್ತು ಯಾವಾಗ ಅಂತ ಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್. ನಾನೇ ಹೇಳಿದ್ದೀನಿ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತ ನಾನೇ ಹೇಳಿದ್ದೀನಿ. 100% ಹಿಂದಿನ ತರಗತಿಯನ್ನು ನೋಡಿ 100% ಇದು ಕ್ವಶನ್ ಬಂದಿದೆ. ಮೈಸೂರು ನಾಗರಿಕ ಸೇವಾ ಪರೀಕ್ಷೆಯನ್ನ ಇಲ್ಲಿ ಶೇಷಾದ್ರಿ ಅಯ್ಯರ್ ಎಂಬತಕ್ಕಂಥವ್ರು 1891ರಲ್ಲಿ ಇವರು ಸ್ಥಾಪನೆಯನ್ನ ಮಾಡ್ತಾರೆ. ಎಲ್ಲರೂ ಕೂಡ ಏನ್ ಹಾಕ್ತೀರಾ? ರಂಗಾಚಾರ್ಲು ಅಂತ ಹಾಕ್ತೀರಾ. ರಂಗಾಚಾರ್ಲು ಅವರು ಕೂಡ ಯಾಕೆ ಅಂತ ಅಂದ್ರೆ ಇಸ್ವಿ ತುಂಬಾ ಇಂಪಾರ್ಟೆಂಟ್. ಇಲ್ಲಿ 81, 91 ಅಂತ ಕೊಟ್ಬಿಟ್ಟವ್ರೆ. ಇಲ್ಲಿ ಶೇಷಾದ್ರಿ ಅಯ್ಯರ್ ಎಂಬತಕ್ಕಂಥ ಒಂದು ಮೈಸೂರಿನ ದಿವಾನರ ಬಗ್ಗೆ ನಾನು ಆಗ್ಲೇ ತರಗತಿಯನ್ನ ಮಾಡಿದ್ದೀನಿ. ತರಗತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ತರಗತಿಗಳನ್ನ ಹೇಳ್ಕೊಟ್ಟಿದ್ದೀನಿ. ಮೈಸೂರಿನ ನಾಗರಿಕ ಸೇವಾ ಪರೀಕ್ಷೆಯನ್ನ ಇವರು ಶೇಷಾದ್ರಿ ಅಯ್ಯರ್ ಅವರು ತೆಗೆದುಕೊಂಡು ಬರ್ತಾರೆ. ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಬನ್ನಿ, ಶ್ರೀಧರಾಚಾರ್ಯರು ತಮ್ಮ ಕೃತಿಯನ್ನು ಸ್ವತಃ ಜೋಯಿಸಗಬ್ಬ ಎಂದು ಎಲ್ಲಿ ಕರೆದುಕೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇಂಥ ಪ್ರಶ್ನೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಕಣ್ರಿ. ಇಂಥವು ಬಿಟ್ಟು ಬರಬೇಕು. ಬಟ್ ಇಲ್ಲಿ ಸರಿಯಾದ ಉತ್ತರವನ್ನ ಹೇಳಿಬಿಡ್ತೇನೆ. 66ನೇ ಪ್ರಶ್ನೆಗೆ ಇಲ್ಲಿ ಜಾತಕ ತಿಲಕ ಅಂತ ಕರೀತಾರೆ. ಜಾತಕ ತಿಲಕ ಅಂತ ಇದು ಯಾರು ಕೂಡ ಕವರ್ ಮಾಡಿರಲ್ಲ, ಎಲ್ಲೂ ಓದಿದ್ರು ಇದು ಸಿಗಲ್ಲ. ಇಂಥ ಪ್ರಶ್ನೆನ ಬಿಟ್ಟು ಬರೋದೇ 100% ನನಗೆ ಒಳ್ಳೇದು ಅಂತ ಅನ್ಸುತ್ತೆ. ಓಕೆ, ಬನ್ನಿ. ಬಸವಪ್ಪ ಶಾಸ್ತ್ರಿ ಅಂತ ಎಲ್ಲರೂ ಕೂಡ ಕೇಳಿರ್ತೀರ. ಯಾಕೆಂದ್ರೆ ಇತ್ತೀಚಿನ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಬಸವಪ್ಪ ಶಾಸ್ತ್ರಿ ಬಗ್ಗೆ ಕೊಟ್ಬಿಟ್ಟು 4 ಪುಸ್ತಕಗಳನ್ನ ಕೊಟ್ಬಿಟ್ಟಿದ್ರು ಇವರು.
ಅದರಲ್ಲಿ ಯಾರ್ಯಾರು ಈ ಒಂದು ಬಸವೋಪಶಾಸ್ತ್ರಿ ಬರೆದಂಥ ಒಂದು ಪುಸ್ತಕಗಳನ್ನು ಕೊಟ್ಟಿದ್ರು. ಈಗ ಏನು ಕೊಟ್ಟಿದ್ದಾರೆ, ಇದೇ ಕೆಳಗಿನ ಕೃತಿಗಳನ್ನು ಬಸವೋಪಶಾಸ್ತ್ರಿಯವರು ಸಂಸ್ಕೃತದಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥ ಕೃತಿ ಯಾವುದು ಅಂತ ಕೊಟ್ಟಿದ್ದಾರೆ. ಶಾಕುಂತಲ, ರತ್ನಾವಳಿ, ದಮಯಂತಿ ಚರಿತ್ರೆ, ವಿಕ್ರಮೋರ್ವಶೀಯಂ ಅಂತ ಇದೆ. ಹಾಗಾದ್ರೆ ಯಾವ್ದು ಸರಿ? ಇಲ್ಲಿ ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ದಮಯಂತಿ ಚರಿತ್ರೆ ಏನಿದೆ ಇದು ಕನ್ನಡಕ್ಕೆ ಅನುವಾದ ಆಗಿಲ್ಲ, ಇದು ಸಂಸ್ಕೃತದಲ್ಲಿ ಇದೆ. ಹಾಗಾಗಿ ದಮಯಂತಿ ಚರಿತ್ರೆ ಒಂದು ಬರಲ್ಲ, ಇಲ್ಲಿ ಸಿ ಬರಲ್ಲ ಅಂತಂದ್ರೆ ಇದು ಕೂಡ ಹೋಯ್ತು, ಇದು ಕೂಡ ಹೋಯ್ತು. ಇಲ್ಲಿ ಎ ಬಿ ಡಿ ಅಂತ ಇದೆ, ಇಲ್ಲಿ ಬಿ ಡಿ ಅಂತ ಇದೆ. ಶಾಕುಂತಲವನ್ನ ಇಲ್ಲಿ ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡ್ತಾರೆ, ಹಾಗಾಗಿ ಇದು ಸರಿ ಆಗುತ್ತೆ. ಆಪ್ಷನ್ 1 ಸರಿಯಾದ ಉತ್ತರ. ಓಕೆನಾ? ಇದ್ರ ಬಗ್ಗೆಯೂ ಕೂಡ ನಾನು ಇನ್ನೂ ಕೂಡ ನಿಮಗೆ ಕವರ್ ಮಾಡಿಕೊಟ್ಟಿಲ್ಲ, ಮುಂದಿನ ಹಿಸ್ಟ್ರಿ ಕ್ಲಾಸಲ್ಲಿ ಕವರ್ ಮಾಡ್ಕೊಡ್ತೀನಿ. ಓಕೆನಾ? ಈಗ ನೋಡಿ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಇದು ಕೂಡ 1857ರ ದಂಗೆಗೆ ಸಂಬಂಧಪಟ್ಟಂತೆ ಬಂದಿದೆ. ಈ ಒಂದು ದಂಗೆಯ ಪರಿಣಾಮದ ಕುರಿತಾಗಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ಏನಿದೆ? ಕಂಪನಿಯ ಅಧಿಕಾರ ಅಂತ್ಯಗೊಂಡಿತು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಮುಂದುವರಿಯಿತು, ಶ್ವೇತವರ್ಣೀಯರ ದಂಗೆಗೆ ಕಾರಣವಾಯಿತು, ರಾಣಿಯ ಘೋಷಣೆಯು ಆಡಳಿತವನ್ನು ಬದಲಾಯಿಸಿತು. ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ನಮಗೆ ಈ ಒಂದು 1857ರ ದಂಗೆಯಿಂದ ಏನೇನಾಯಿತು ಎಂಬತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ನಮಗೆ ಇಷ್ಟರಲ್ಲಿ ಏನು ಗೊತ್ತಿದೆ? ಕಂಪನಿ ಅಧಿಕಾರ ಅಂತೂ ಅಂತ್ಯಗೊಂಡಿತು. ಯಾಕಪ್ಪ ಅಂತಾರೆ, ಬ್ರಿಟಿಷರು ಈ ಒಂದು 1857ರ ನಂತರ ಈ ಒಂದು ರಾಣಿ ಏನು ಮಾಡ್ತಾಳೆ, ಆಳ್ವಿಕೆಯನ್ನು ನಡೆಸ್ತಾಳೆ. ಹಾಗಾಗಿ 1ನೇ ಹೇಳಿಕೆ ಅಂತೂ ಸರಿ ಇದೆ. ಓಕೆನಾ? 1ನೇ ಹೇಳಿಕೆ ಸರಿಯೋ ಕಾರಣದಿಂದಾಗಿ ಈ ಒಂದು ಆಪ್ಷನ್ ಅಂತೂ ಹೋಗ್ಬಿಡ್ತು. ನೆಕ್ಸ್ಟ್ ಇನ್ನೊಂದೇ ಆಪ್ಷನ್ ಹೇಳ್ತೀನಿ, ರಾಣಿ ಘೋಷಣೆ ಆಡಳಿತವನ್ನು ಬದಲಾಯಿಸಿತು ಅಂತ ಕೊಟ್ಟಿದ್ದಾರೆ. ರಾಣಿ ಏನು ಘೋಷಣೆ ಮಾಡ್ತಾಳೆ, ಕ್ರೌನ್ ರೂಲ್ ಅಂತ, ಅಂದ್ರೆ ನಾನು ನಿಮ್ಮನ್ನ ಆಳ್ವಿಕೆ ಮಾಡ್ತೀನಿ ಅಂತ ಏನು ಘೋಷಣೆ ಮಾಡ್ತಾಳೆ. ಹಾಗಾಗಿ ಇದು ಕೂಡ ಸರಿ ಇದೆ. 4ನೇ ಆಪ್ಷನ್ ಅಲ್ಲಿ ಇದೆ, ಅದು ಸರಿ. ಇದು ಇಲ್ಲಿ 4ನೇ ಆಪ್ಷನ್ ಇಲ್ಲ, ಇದು ಕೂಡ ಹೋಯ್ತು. ಇಲ್ಲೊಂದಿದೆ, ಇಲ್ಲೊಂದಿದೆ. ಈ 2 ಆಪ್ಷನ್ ಉಳ್ಕೊಂಡ್ರು. ಈಗ 50-50. ಓಕೆನಾ? 25% ಇಂದ 50%ಗೆ ಬಂದ್ಬಿಟ್ಟಿದ್ದೀವಿ. ಇವಾಗ 2ರಲ್ಲಿ ಒಂದು ಸರಿ ಇದೆ. ಈಗ ನೋಡಿ, ಇಲ್ಲಿ 4 ಕೂಡ ಕೊಟ್ಟಿದ್ದಾರೆ, ಇಲ್ಲೂ 3 ಕೊಟ್ಟಿದ್ದಾರೆ. ಈಗ 3 ಅಂತೂ ಸರಿ ಇದೆ ಅಂತ ನಾವು ಡೈರೆಕ್ಟ್ ಹೇಳ್ಬಿಡ್ಬೋದು. ಯಾಕಪ್ಪ ಅಂತಂದ್ರೆ ಇಲ್ಲೂ ಕೂಡ 3 ಇದೆ, ಇಲ್ಲೂ ಕೂಡ 3 ಇದೆ. ಅಂದ್ರೆ ಇದನ್ನು ಓದೋದೇ ಬೇಡ. ಶ್ವೇತವರ್ಣೀಯರ ದಂಗೆಗೆ ಕಾರಣವಾಯಿತು ಅಂತ ಇದೆ, ಇದು ಸರಿ ಇದೆ. ಹಾಗಾದ್ರೆ ಈಗ ನೆಕ್ಸ್ಟ್ ಏನಿದೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬತಕ್ಕಂಥ ನೀತಿ ಮುಂದುವರಿಯಿತು ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, 1857ರ ದಂಗೆ ಶುರುವಾಗಿದ್ದೆ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬತಕ್ಕಂಥ ನೀತಿಯಿಂದ. ಆ ನೀತಿಯನ್ನ ಏನಾದರೂ ಇವರು ಇನ್ನೂ ಕೂಡ ಜಾಸ್ತಿ ಮಾಡಿದ್ರೆ ಈ ಒಂದು ದಂಗೆ ಕಡಿಮೆ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಈ ದಂಗೆಯಿಂದ ಹೇಳಿಕೆ ಏನಿದೆ ಅದು ತಪ್ಪಾಗಿದೆ. 1ನೇ ಸರಿ ಇದೆ, 3ನೇ ಸರಿ ಇದೆ, 4ನೇ ಸರಿ ಇದೆ. ಹಾಗಾಗಿ ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ವಿದ್ಯಾರ್ಥಿಗಳೇ, ಸ್ವಲ್ಪ ಇವತ್ತಿನ ತರಗತಿ ಲಾಂಗ್ ಆಗ್ಬೋದು, ಒಂದು 35-40 ನಿಮಿಷ ಆಗ್ಬೋದು. ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಓಕೆನಾ? ಇಲ್ಲಿ ನೋಡಿ, ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲೇನು ಕೊಟ್ಟಿದ್ದಾರೆ? ಪ್ರಜಾಸತ್ತಾತ್ಮಕ ಕುಲ, ಇಲ್ಲಿ ಅಧಿಕಾರ ಸ್ಥಾನಗಳು ಅಂತ ಕೊಟ್ಟಿದ್ದಾರೆ. ನೋಡಿ, ವಿದೇಹರು, ಲಿಚ್ಚವಿಯರು, ಸಖ್ಯರು ಮತ್ತು ಕೋಲಿಯರು ಅಂತ ಕೊಟ್ಟಿದ್ದಾರೆ. ವೈಶಾಲಿ, ರಾಮಗ್ರಾಮ, ಮಿಥಿಲ ಮತ್ತು ಕಪಿಲವಸ್ತು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಇದಕ್ಕೆ ಸರಿಯಾದ ಉತ್ತರ? ನೋಡಿ, ವಿದೇಹರು ಎಂಬತಕ್ಕಂಥದ್ದು ಏನಿರ್ತಾರೆ, ಇವರು ಮಿಥಿಲಾಗೆ ಸಂಬಂಧ ಹೊಂದಿದ್ದಾರೆ. ನೋಡಿ, ವಿದೇಹರು ಎಂಬತಕ್ಕಂಥ ಪ್ರಜಾಸತ್ತಾತ್ಮಕ ಕುಲ, ಇದು ಮಿಥಿಲಾಗೆ ಸಂಬಂಧ ಹೊಂದಿದೆ. ನೆಕ್ಸ್ಟ್ ಲಿಚ್ಚವಿಯರು ಅಂತ ಬಂದಾಗ, ಲಿಚ್ಚವಿಯರು ಎಂಬತಕ್ಕಂಥದ್ದು ಬಂದಾಗ ಇವರು ವೈಶಾಲಿಗೆ ಸಂಬಂಧ ಹೊಂದಿರ್ತಾರೆ. ಹಾಗಾಗಿ ಬಿ ಎಂಬತಕ್ಕಂಥದ್ದು ಒಂದೆಲ್ಲಿದೆ ನೋಡಿ, ಇಲ್ಲಿದೆ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಹಾಗಾಗಿ ಇದೇ ಸರಿಯಾದ ಉತ್ತರ. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಗೌತಮ ಬುದ್ಧನ ಸಮಕಾಲೀನ ಅರಸ ಯಾರು ಅಂತ ಕೊಟ್ಟಿದ್ದಾರೆ. ಅಜಾತಶತ್ರು, ಪ್ರಸನ್ನಜಿತ್, ಹರ್ಷವರ್ಧನ, ಕಾಲಶೋಕ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ತುಂಬಾ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಗೌತಮ ಬುದ್ಧನ ಸಮಕಾಲೀನ ಅರಸ ಯಾರು ಅಂತ ನೋಡಿ, ಎಲ್ಲರೂ ಕೂಡ ಅಜಾತಶತ್ರು ಅಂತ ಹಾಕ್ತೀರಾ. ಬಟ್ ಏನಪ್ಪಾ ಅಂತಂದ್ರೆ ಅಜಾತಶತ್ರು ಸಮಕಾಲೀನ ಅರಸ ಅಲ್ಲ. ಇವನೇನು ಮಾಡ್ತಾನೆ, ಬೌದ್ಧ ಸಂಗೀತಿಯನ್ನ ಇವನು ಮಾಡ್ಕೊಡ್ತಾನೆ. ಮೊದಲ ಬೌದ್ಧ ಸಂಗೀತಿಯನ್ನ ಯಾವಾಗ ಮಾಡ್ತಾನೆ? ಬುದ್ಧನ ಮರಣದ ನಂತರ ಮಾಡ್ಕೊಡ್ತಾನೆ. ಬಟ್ ಎಲ್ಲರೂ ಕೂಡ ಏನು ಹಾಕ್ತೀರಾ, ಅಜಾತಶತ್ರು ಬೌದ್ಧ ಸಂಗೀತಿಯನ್ನ ಮಾಡಿದ್ದ, ಗೌತಮ ಬುದ್ಧನ ಸಮಕಾಲೀನ ಇವನೇ ಆಗಿರ್ತಾನೆ ಅಂತ ಇಲ್ಲದನ್ನ ಹಾಕ್ತೀರಾ. ಹರ್ಷವರ್ಧನ ಅಂತೂ ಅಲ್ಲ ಅಂತ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಕಾಲಶೋಕ 2ನೇ ಬೌದ್ಧ ಸಂಗೀತಿಯನ್ನ ಮಾಡ್ತಾನೆ, ಇವನು ಕೂಡ ಅಲ್ಲ. ಬಟ್ ಅಜಾತಶತ್ರು ಮತ್ತು ಪ್ರಸನ್ನಜಿತ್ ಇವರ ನಡುವೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಪ್ರಸನ್ನಜಿತ್ ಏನಿದೆ ಇವುದು ಸರಿಯಾದ ಉತ್ತರ. ಹಾಗಾಗಿ ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಬನ್ನಿ ಈಗ ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ, ಐತಿಹಾಸಿಕ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924ರ ಸಂದರ್ಭದಲ್ಲಿ ಇಲ್ಲೊಂದು ಬಾವಿಯನ್ನ ಕೊರೆಸ್ತಾರೆ. ಈ ಒಂದು ಬಾವಿಯನ್ನ ಕೆಳಕಂಡಂತೆ ಕರೆಯಲಾಗುತ್ತಿತ್ತು ಅಂತ ಕೊಟ್ಟಿದ್ದಾರೆ. ಈ ಒಂದು ಬಾವಿಯನ್ನ ಏನಂತ ಕರೀತಾ ಇದ್ರು ಅಂತ ತುಂಬಾ ಈಸಿ ಪ್ರಶ್ನೆ. ಜನ್ನ ಸರೋವರ,
ಪೊನ್ನ ಸರೋವರ, ರನ್ನ ಸರೋವರ, ಪಂಪ ಸರೋವರ ಅಂತ ಕೊಟ್ಟಿದ್ದಾರೆ. ಪಂಪಾ ಸರೋವರ ಅಂತ ಕರಿತಾ ಇದ್ರು. ಎಲ್ಲರಿಗೂ ಕೂಡ ಆನ್ಸರ್ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಪಂಪಾ ಸರೋವರ, ಎಲ್ಲರೂ ಕೂಡ ಆನ್ಸರ್ ಮಾಡಿದಿರಿ ಇದನ್ನು. ಓಕೆನಾ, ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟ್, ಪ್ರಾಚೀನ ಭಾರತದ ಮೇಲೆ ದಾಳಿ ಮಾಡಿದ ವಿದೇಶಿ ದಾಳಿಕಾರರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ಇದೆಲ್ಲರಿಗೂ ಕೂಡ 100% ಹೇಳ್ತೀನಿ, ಗ್ರೇಸ್ ಬರಬೇಕು. ಇಲ್ಲ, ಆಪ್ಷನ್ ಎಲ್ಲವೂ ಕೂಡ ತಪ್ಪಾಗಿದ್ದಾವೆ. ನೋಡೋಣ ಯಾಕಪ್ಪ ಅಂತಂದ್ರೆ ಇದೇ ಸೇಮ್ ಪ್ರಶ್ನೆ ಏನು ನಾನ್ HK ಕ್ವಶನ್ ಅಲ್ಲೂ ಕೂಡ ಬಂದಿದೆ. ಅಲ್ಲಿ ಆಪ್ಷನ್ಸ್ ಕರೆಕ್ಟ್ ಇದಾವೆ, ಇಲ್ಲಿ ಆಪ್ಷನ್ ಸರಿ ಇಲ್ಲ. ಇಲ್ಲಿ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ ISPK ಅಂತ. ಐ ಅಂತ ಅಂದ್ರೆ ಇಂಡೋ ಗ್ರೀಕರು. ಎ ಮೊದಲು ಬರಬೇಕು. ಎ ಮೊದಲಲ್ಲಿದೆ, ಇಲ್ಲಿದೆ. ಓಕೆನಾ. ನೆಕ್ಸ್ಟು ಎಸ್ ಸಕರು ಬರಬೇಕು, ಡಿ ಬರಬೇಕು. ಇಲ್ಲಿ ಡಿ ಬಂದಿಲ್ಲ, ಬಿ ಬಂದಿದೆ. ಆದರೂ ಕೂಡ ಆಪ್ಷನ್ 3 ಅಂತ ಇವ್ರು ಕೊಟ್ಟಿದ್ದಾರೆ. ಇದನ್ನ ಏನು ಮಾಡ್ಬೋದು ನೀವು, ಗ್ರೇಸ್ ಅನ್ನ ಮಾಡಿಸ್ಬೋದು. ಓಕೆನಾ, ಗ್ರೇಸ್ ಮಾಡಿಸ್ಬೋದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಇದೆ. ISPK ಮುಖಾಂತರ ಹೋದ್ರೆ ಗ್ರೇಸ್ ಬರುತ್ತೆ, ಬಟ್ ಆಪ್ಷನ್ 3 ಸರಿಯಾದ ಉತ್ತರ. ಈಗ ಬನ್ನಿ ನೋಡೋಣ. ಅಶೋಕನ ಕಳಿಂಗ ಯುದ್ಧಕ್ಕೆ ಸಂಬಂಧ ಹೊಂದಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, 13ನೇ ಶಿಲಾಶಾಸನದಲ್ಲಿ ಕಳಿಂಗ ಯುದ್ಧದ ಬಗ್ಗೆ ವಿವರಣೆ ಕೊಡುತ್ತೆ ಅಂತ ಮೊದಲನೇ ಹೇಳಿಕೆ ಕೊಟ್ಟಿದ್ದಾರೆ. ಕಳಿಂಗ ಯುದ್ಧವು ಅಶೋಕನ ಕೊನೆಯ ಯುದ್ಧವಾಗಿತ್ತು ಅಂತ ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಗೊತ್ತಿದೆ ಅಲ್ವಾ, ಅಶೋಕ ಕಳಿಂಗ ಯುದ್ಧವನ್ನ ಮಾಡ್ತಾನೆ. ಈ ಒಂದು ಕಳಿಂಗ ಯುದ್ಧವನ್ನ ಮಾಡಿದ ನಂತರ ಅಲ್ಲಿ ನಡೆದಂತಹ ಒಂದು ಘೋರವಾಗಿರ್ತಕ್ಕಂಥ ಯುದ್ಧವನ್ನ ನೋಡಿ ಇವನೇನ್ ಮಾಡ್ತಾನೆ, ನಾನು ಇನ್ಮೇಲೆ ಯುದ್ಧನೇ ಮಾಡಲ್ಲ ಅಂತ ಬಿಟ್ಬಿಡ್ತಾನೆ. ಯುದ್ಧನೇ ಮಾಡಲ್ಲ ಅಂತ ಬಿಡ್ತಕ್ಕಂಥ ಒಂದು ಅಶೋಕ ಏನ್ ಮಾಡ್ತಾನೆ, ಕೊನೆಯ ಯುದ್ಧ ಮಾಡ್ತಾನೆ. ಅದ್ಯಾವ್ದಪ್ಪ ಅಂತಂದ್ರೆ ಕಳಿಂಗ ಯುದ್ಧ. ಈ ಒಂದು ಕಳಿಂಗ ಯುದ್ಧದ ಬಗ್ಗೆ 13ನೇ ಶಿಲಾಶಾಸನದಲ್ಲಿ ಬರೆದು ಕೊಡ್ತಾನೆ. ಅದಕ್ಕಾಗಿ ಇಲ್ಲಿ 73ನೇದು ಏನಪ್ಪಾ ಅಂತ ಅಂದ್ರೆ ಎ ಮತ್ತು ಬಿ ಎರಡೂ ಕೂಡ ಇಲ್ಲಿ ಸರಿ ಆಗಿರುತ್ತೆ. ಆಪ್ಷನ್ 1 ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ 74ನೇ ಪ್ರಶ್ನೆ. ಈ ಕೆಳಗಿನ ಯಾವ ಪದಗಳು ಮಹಾವೀರನಿಗೆ ಸಂಬಂಧಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ವರ್ಧಮಾನ, ನಿಗ್ರಾಂತ, ತೀರ್ಥಂಕರ, ಜಿನ ಅಂತ ಕೊಟ್ಟಿದ್ದಾರೆ. ಯಾರಿಗೆ ಗೊತ್ತು ವಿದ್ಯಾರ್ಥಿಗಳೇ ವರ್ಧಮಾನ ಅಂತ ಅಂದ್ರೆ ಯಾರು ಅಂತ? ವರ್ಧಮಾನ ಮಹಾವೀರ ಅಂತಾನೆ ಕರಿತೀವಿ. ಇವನಿಗೆ ಸಂಬಂಧ ಹೊಂದಿದೆ. ಎ ಎಂಬತಕ್ಕಂಥ ಆಪ್ಷನ್ 100% ಸರಿ ಇರುತ್ತೆ. ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ನೆಕ್ಸ್ಟ್ ನಿಗ್ರಾಂತ. ನಿಗ್ರಾಂತ ಅಂತ ಅಂದ್ರೆ ಏನು? ಎಲ್ಲದನ್ನು ಕೂಡ ಬಿಟ್ಟು ಬಂದ್ಬಿಡೋದು ನಿಗ್ರಾಂತ ಅಂತ. ಹಾಗಾದ್ರೆ ನಿಗ್ರಾಂತ ಎಂಬತಕ್ಕಂಥದ್ದು ಜೈನರಿಗೆ ಸಂಬಂಧ ಹೊಂದಿದೆ. ಮತ್ತೆ ಮಹಾವೀರ ಜೈನ ಮಹಾವೀರ ಆಗಿರ್ತಾನೆ. ಹಾಗಾಗಿ ಇದು ಕೂಡ ಬರುತ್ತೆ. ಬಿ ಎಲ್ಲಿದೆ? ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲಿಲ್ಲ. ಇಲ್ಲಿಲ್ಲ ಅಂದ್ರೆ ಇದನ್ನ ತೆಗೆದ್ಬಿಡಿ, ಇಲ್ಲಿಲ್ಲ. ನೆಕ್ಸ್ಟ್ ಸಿ ನೋಡಿ, ಜಿನ ಎಂಬತಕ್ಕಂಥದ್ದು. ಇವನು ಕೂಡ ಜಿನನಾಗ್ತಾನೆ. ಜಿನ ಅಂತ ಅಂದ್ರೆ ಮೋಕ್ಷವನ್ನ ಪಡ್ಕೊಳ್ತಾನೆ. ಹಾಗಾಗಿ ಸಿ ಕೂಡ ಸರಿ ಬರುತ್ತೆ. ಇಲ್ಲೂ ಇದೆ, ಇಲ್ಲೂ ಇದೆ, ಬಟ್ ಇಲ್ಲಿಲ್ಲ. ಇದನ್ನ ತೆಗೆದ್ಬಿಡಿ. ನೆಕ್ಸ್ಟ್ ತೀರ್ಥಂಕರ. ಇವನು 24ನೇ ತೀರ್ಥಂಕರ ಆಗಿರ್ತಾನೆ. ಹಾಗಾಗಿ ಡಿ ಕೂಡ ಬರುತ್ತೆ, ಇದು ಕೂಡ ಬರುತ್ತೆ. ಇಲ್ಲಿ ಡಿ ಇಲ್ಲ, ಹಾಗಾಗಿ 3ನೇ ತೆಗೆದ್ಬಿಡಿ. ಇದೇ ಸರಿ ಉತ್ತರ. ಅರ್ಥ ಆಯ್ತಾ? ಎಲಿಮಿನೇಷನ್ ಟೆಕ್ನಿಕ್ ಈ ರೀತಿಯಾಗಿ ನೀವು ಯೂಸ್ ಮಾಡಿದ್ರೆ 100% ಆನ್ಸರ್ ಅನ್ನ ಮಾಡಬಹುದಿತ್ತು. ಈಗ ಮತ್ತೆ ಕೊನೆಯ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ. ಈ ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿರೋದನ್ನ ಜೋಡಿಸಿ ಅಂತ. ಅಬ್ದುಲ್ ರಜಾಕ್, ಮಾರ್ಕೋಪೋಲೋ, ಫ್ರಾಂಕೋಯಿಸ್ ಬರ್ನಿಯರ್, ಇಬ್ನಾ ಬತೂತಾ ಅಂತ ಕೊಟ್ಟಿದ್ದಾರೆ. ಅಬ್ದುಲ್ ರಜಾಕ್ ಎಲ್ಲಿಂದ ಬಂದಿದ್ದಾನೆ? ಪರ್ಷಿಯಾದಿಂದ ಬಂದಿದ್ದಾನೆ ಅಂತ ಕೊಟ್ಟಿದ್ದಾರೆ. ಮಾರ್ಕೋಪೋಲೋ ಇಟಲಿ ಅಂತ ಕೊಟ್ಟಿದ್ದಾರೆ. ಫ್ರಾಂಕೋಯಿಸ್ ಬರ್ನಿಯನ್ ಇವನು ಪೋರ್ಚುಗಲ್ ಅಂತ ಕೊಟ್ಟಿದ್ದಾರೆ. ಇಬ್ನಾ ಬತೂತಾ ಇವನು ಮೊರಕ್ಕೋ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಸರಿ ನೋಡಿ? ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಅಬ್ದುಲ್ ರಜಾಕ್ ಪರ್ಷಿಯಾದಿಂದ ಬರ್ತಾನೆ. ಮಾರ್ಕೋಪೋಲೋ ಎಂಬತಕ್ಕಂಥದ್ದು ಇಟಲಿಯ ಮಾರ್ಕೋಪೋಲೋ ಅಂತಾನೆ ನಾವು ಓದ್ತೀವಿ. ಪರ್ಷಿಯಾದ ಅಬ್ದುಲ್ ರಜಾಕ್ ಅಂತಾನೆ ಓದ್ತೀವಿ. ಮೊರಕ್ಕೋ ಇಂದ ಇಬ್ನ ಬತೂತಾ ಬರ್ತಾನೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಬಟ್ ಫ್ರಾಂಕೋಯಿಸ್ ಬರ್ನಿಯರ್ ಪೋರ್ಚುಗಲ್ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಹಾಗಾಗಿ ಇಲ್ಲಿ ಆಪ್ಷನ್ 3 ಸರಿಯಾದ ಉತ್ತರ. ಓಕೆನಾ? ಅರ್ಥ ಆಯ್ತಾ ಇವತ್ತಿನ ತರಗತಿ? ಇದು ಟೋಟಲ್ ಆಗಿ ಇರ್ತಕ್ಕಂಥ ಒಂದು 19 ಹಿಸ್ಟ್ರಿ ಪ್ರಶ್ನೆಗಳು HK ಎಕ್ಸಾಮ್ ಅಲ್ಲಿ ಬಂದಿದೆ. ಎಲ್ಲವೂ ಕೂಡ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇದರ ಜೊತೆಗೆ ಯಾರಾದರೂ ಇನ್ನೂ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯ್ನ್ ಆಗಿಲ್ಲ ಅಂತ ಅಂದ್ರೆ ಕರಿಯರ್ ಅಂತ ಒಂದು ಚಾನಲ್ ಇದೆ, ಕರಿಯರ್ ಸ್ಟಡಿ ಹಬ್ ಅಂತ. ಕರಿಯರ್ ಸ್ಟಡಿ ಹಬ್ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ಜಾಯ್ನ್ ಆಗಿ. ಮತ್ತೆ ನಮ್ಮ ಬ್ಯಾಚನ ಯಾರು ಪರ್ಚೇಸ್ ಮಾಡಿಲ್ಲ, ಸಂಪೂರ್ಣ ಬ್ಯಾಚನ ಯಾರು ಪರ್ಚೇಸ್ ಮಾಡಿಲ್ಲ, ಎಲ್ಲರೂ ಕೂಡ ಪರ್ಚೇಸ್ ಮಾಡಿ ಓದಿದ್ರೆ ನೀವು 100% ಇಲ್ಲಿ VA ಪರೀಕ್ಷೆನ ಕ್ಲಿಯರ್ ಮಾಡ್ಬೋದು. ಓಕೆನಾ? VA ಪರೀಕ್ಷೆನ ಕ್ಲಿಯರ್ ಮಾಡ್ಬೋದು. ಅದರ ಜೊತೆಗೆ ಇನ್ನೊಂದೇನಪ್ಪ ಹೇಳ್ತೀನಿ ಅಂತ ಅಂದ್ರೆ, ನೀವೇನಾದರೂ ಪೇ ಮಾಡಿರ್ತಕ್ಕಂಥ ಅಮೌಂಟನ್ನು ಸ್ಕ್ರೀನ್ಶಾಟ್ನ ಕಳಿಸ್ಬೇಕು ಅಂತ ಅಂದರೆ ಉದ್ಯೋಗ್ ಜೀವನ್, ಇಲ್ಲಿ ಬರೀತೀನಿ ನೋಡಿ, ಉದ್ಯೋಗ್ ಜೀವನ್ 12@gmail.com. ಓಕೆನಾ? ಈ ಒಂದು ಇಮೇಲ್ ಐಡಿಗೆ ನೀವು ಅಮೌಂಟನ್ನು ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಾವು PDF ಅನ್ನು ಕಳಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.